ಮಾಂಡವ್ಯಪುರದ ಅರಸ, ಆ ಮಾಂಡವ್ಯಪುರದ ಅರಸ ಮಹಾದೇವ್ ಭೂಪಾಲ್. ಅವನ ಹೆಸರೇನಮ್ಮ? ಮಹಾದೇವ್ ಭೂಪಾಲ್. ಅವನ ಹೆಂಡತಿ ಹೆಸರು ಗಂಗಾಂಬಿಕೆ. ಏನು? ಗಂಗಾಂಬಿಕೆ. ಮಾಂಡವ್ಯಪುರದ ಅರಸನಾಗಿರತಕ್ಕಂಥ ಮಹಾದೇವ್ ಭೂಪಾಲ್ ಮುಂಜಾನೆ ತನ್ನ ಸ್ನಾನವನ್ನು ಮುಗಿಸಿ ಪೂಜಾದಿಗಳನ್ನೆಲ್ಲ ಮುಗಿಸಿ ಹೊರಗೆ ಬಂದು ನೋಡಬೇಕಾದ್ರೆ ಹೇಗೆ ಬಸವಣ್ಣನವರ ಹತ್ತಿರ ಲಕ್ಷದ ಮೇಲೆ 96,000 ಜನ ನಿತ್ಯ ಪ್ರಸಾದ ಮಾಡ್ತಿತ್ತು, ಮಾಂಡವ್ಯಪುರದ ಅರಸನ ಹತ್ತಿರ 6,000 ಜಂಗಮರು ನಿತ್ಯ ಪ್ರಸಾದ ಮಾಡ್ತಿದ್ರು. ಪುರಾಣದ ಪ್ರಕಾರ ನಾವು ಹೋದ್ವಿ ಅಂತಂದ್ರೆ ಪುರಾಣದೊಳಗೆ ಒಂದು ಮಾತು ಬರೀತಾರೆ. ಸಿಂಗಿರಾಜರ ಪುರಾಣದೊಳಗೆ ಬಸವಣ್ಣನವರು ಲಕ್ಷದ ಮೇಲೆ 96,000 ಜನ ಪ್ರಸಾದ ಮಾಡಬೇಕಾದ್ರೆ 6,000 ಜಂಗಮರು ಕಡಿಮೆ ಬಿದ್ರಂತ. ಕಡಿಮೆ ಬಿದ್ದಾಗ ಬಸವಣ್ಣನವರು ಸುದ್ದಿ ಗೊತ್ತಾಯ್ತು. ಎಲ್ಲಿದಾರ 6,000 ಜಂಗಮರ? 6,000 ಜಂಗಮರು ಎಲ್ಲಿದಾರ ಅಂತ ಸುದ್ದಿ ಗೊತ್ತಾದಾಗ ಇಲ್ಲ, ಕಾಶ್ಮೀರದ ಮಾಂಡವ್ಯಪುರದ ಅರಸನ ಹತ್ರ 6,000 ಮಂದಿ ಜಂಗಮರದಾರ ಅಂತ ಗೊತ್ತಾಯ್ತು. ಹಾಗಾದ್ರೆ ಅವ್ರನ್ನೆಲ್ಲರೂ ನಮ್ಮ ಕಲ್ಯಾಣಕ್ಕೆ ಕರ್ಕೊಂಬರ್ಬೇಕಲ್ಲ ಅಂತ ಬಸವಣ್ಣವ್ರಿಗೆ ಆಸೆ ಆಯಿತು. ಕಲ್ಯಾಣಕ್ಕೆ ಕರ್ಕೊಂಬರ್ಬೇಕಂದ್ರೆ ಹೇಗೆ ಹೋಗಬೇಕು? ಜಂಗಮರು ಅಂತಂದ್ರೆ ಪ್ರಸಾದ ಪ್ರಿಯರು. ಹಾಗಾದ್ರೆ ನಾನೇನು ಮಾಡಬೇಕು ಅಂತ ತಿಳ್ಕೊಂಡು ಒಬ್ಬ ಮಸಾಲೆ ಮಾರುವಂಥ ಸಾಮಾನು ಮಾರ್ತಾರಲ್ಲ, ಅಡುಗೆ ಹಾಕುವಂಥ ಪದಾರ್ಥ ಮಾರ್ತಾರಲ್ಲ, ಹಸಿವೆಯ ಶೆಟ್ಟಿಯಾಗಿ ಕಲ್ಯಾಣದಿಂದ ಮಾಂಡವ್ಯಪುರಕ್ಕೆ ಬಂದು ಅಲ್ಲೇ ಊರು ಹೊರಗೆ ಒಂದು ಟೆಂಟ್ ಹಾಕಿ ಅದ್ಭುತವಾಗಿರ್ತಕ್ಕಂತಹ ಮಸಾಲೆ ಸಾಮಾನು ಹಾಕಿ ಪ್ರಸಾದ ಮಾಡವ. ಪ್ರಸಾದ ಮಾಡಿದ ಕೂಡಲೇ ಅದು ಉಣ್ಣಾಕಂತ ಜಂಗಮರು ಬರೋರು. ಜಂಗಮರು ಬಂದು ನೋಡಿದ ಕೂಡಲೇ ಇವತ್ತು ಬಂದು 10 ಜಂಗಮರು, ಇಲ್ಲಿವರೆಗೂ ಇಂಥ ಪ್ರಸಾದ ನಾವು ಮಾಡೇ ಇಲ್ಲ. ಯಾವುದೋ ಒಬ್ಬ ವ್ಯಕ್ತಿ ಬಂದು ನಮಗೆ ಮನಸ್ಸು ತಣಿಯು ಹಂಗೆ ಪ್ರಸಾದ ಮಾಡಿಸ್ತಾನ, ಬಾಯಿ ರುಚಿ ಇರುವಂಥ ಪ್ರಸಾದವನ್ನು ಮಾಡಿಸ್ತಾನ. ನಾವೆಲ್ಲರೂ ಅಲ್ಲೇ ಹೋಗ್ಬೇಕಂತ ಎಲ್ಲರೂ ಅಲ್ಲೇ ಬರ್ತಿದ್ರಂತೆ. ಹಿಂಗೆ ತಿಂಗಳಾನುಗಟ್ಟಲೆ ಪ್ರಸಾದವನ್ನು ಮಾಡಿಸಿದ ಮೇಲೆ ಇನ್ನು ಮುಗೀತ್ರಪ್ಪ ನಂದು, ನಾನು ನಮ್ಮೂರಿಗೆ ಹೋಗಬೇಕು ಅಂದಂತ ಬಸವಣ್ಣವ್ರು ವೇಷ ಬದಲಿ ಮಾಡಿಕೊಂಡು ಹಸಿವೆಯ ಶೆಟ್ಟಿಯಾಗಿ ಆ ಕಲ್ಯಾಣದಿಂದ ಮಾಂಡವ್ಯಪುರಕ್ಕೆ ಬಂದು ನಾನು ಹೋಗ್ಬೇಕಂದಾಗ ಆ ಜಂಗಮರು ಅಂತಿದ್ರಂತ, ಇಲ್ಲಿವರೆಗೂ ಚಂದ ಪ್ರಸಾದ ಮಾಡಿಸಿ ನಮಗೆ ಮಹಾದೇವ ಭೂಪಾಲನ ಪ್ರಸಾದ ರುಚಿ ಕಳೆದು ಬಿಟ್ಟು ಈಗ ಒಮ್ಮದ ಮಕ್ಕಳೇ ಹೊಕ್ಕಿನಿ ಅಂತಂದ್ರೆ ನಾವೇನು ಮಾಡೋಣ ಇಲ್ಲೇ ಅಂದ್ರೆ ಅವರು. ಹಾಗಾದ್ರೆ ನಾನಂಕರು ಇಲ್ಲೇ ಕಾಯಂ ಇರಾಕೆ ಬರಂಗಿಲ್ಲರಪ್ಪ, ನಾನು ನಮ್ಮೂರಿಗೆ ಹೋಗಬೇಕು, ಮತ್ತು ನಿತ್ಯ ನನ್ನಿಂದ ನಿಮಗೆ ಪ್ರಸಾದ ಬೇಕಾ ಅನ್ನೋದಾಗಿದ್ರೆ ನನ್ನ ಕುಟಾಗ ನೀವು ಬರ್ಬೋದು ಅಂದ. ಬರೋದು ಹೆಂಗೆ? ರಾಜನ ಕಣ್ಣು ತಪ್ಪಿಸಿ ಬರ್ಬೇಕಲ್ಲ. ರಾಜನ ಕಣ್ಣು ತಪ್ಪಿಸಿ ಬರಬೇಕು ಅಂತ ತಿಳ್ಕೊಂಡು ಅವ್ರಂತಾರೆ ನಮ್ಮನ್ನು ಹೆಂಗಾರ ಮಾಡಿ ಒಯ್ಬೇಕಲ್ಲ ನೀ ಇಲ್ಲಿಂದ ಅಂತ ತಿಳ್ಕೊಂಡು ಮಾಯಾಜಾಲದಿಂದ ತಾನೇನು ಹಸಿವೆ ಶೆಟ್ಟಿಯಾಗಿ ಹೋಗಿದ್ದ ತನ್ನ ಬಗಲಿನೊಳಗಿರ್ತಕ್ಕಂಥ ಚೀಲದೊಳಗೆ ಈ ಕಡೆ ಚೀಲಾಗ ಒಂದಿಷ್ಟು ಮಂದಿನ, ಈ ಕಡೆ ಚೀಲಾಗ ಒಂದಿಷ್ಟು ಮಂದಿನ ಹಾಕ್ಕೊಂಡು ಬಸವಣ್ಣ ಅವರನ್ನು ಕೊಂಡ್ಕೊಂಡು ಬಂದ ಅನ್ನುವಂಥದ್ದು ಪುರಾಣದ ಇತಿಹಾಸಕಾರರು ಪುರಾಣದೊಳಗೆ ಹೇಳಿದ್ರೆ. ಕೆಲವು ಮಂದಿ ವಿಮರ್ಶಕರು ಏನು ಹೇಳ್ತಾರಪ್ಪ ಅಂತಂದ್ರೆ, ಇಲ್ಲ ಬಸವಣ್ಣನವರು ಹಾಗೆ ಹಾಕ್ಕೊಂಬರೋದಕ್ಕೆ ಸಾಧ್ಯ ಇಲ್ಲ, ಮಾಂಡವ್ಯಪುರಕ್ಕೆ ಹೋಗಿದ್ರು, ಆದರೆ ಭಕ್ತಿಯ ಗುರುತ್ವಾಕರ್ಷಣ ಶಕ್ತಿಯಿಂದ ಆ ಗುರುತ್ವಾಕರ್ಷಣ ಶಕ್ತಿಗೆ ಮರಳಾಗಿ ಆ ಗುರುತ್ವಾಕರ್ಷಣ ಶಕ್ತಿಯಿಂದ ಅವ್ರನ್ನೆಲ್ಲ ಕಲ್ಯಾಣ ಪಟ್ಟಣಕ್ಕೆ ಕರೆತಂದ ಅನ್ನುವಂಥದ್ದು ಒಪ್ಕೊಳ್ಬೇಕಾಗಿರುವಂಥ ಮಾತು. ನೋಡಿ, ಯಾವಾಗ 6,000 ಜಂಗಮರು ಎಲ್ಲರೂ ಬಂದುಬಿಟ್ರು, ಬಂದಂಥ ಸಂದರ್ಭದೊಳಗೆ ಮಾಂಡವ್ಯಪುರದ ಅರಸಿಗೆ ಭಾಳಷ್ಟು ನೋವಾಗ್ತದೆ. ನಾನು ಇಷ್ಟೆಲ್ಲ ಇವರಿಗೆ ಅನುಕೂಲ ಮಾಡಿ ಕೊಟ್ಟೀನಿ, ಇಲ್ಲಿ ಪ್ರಸಾದಕ್ಕೆ ವ್ಯವಸ್ಥೆ ಮಾಡೀನಿ, ಇವ್ರಿಗೆ ಯಾವುದೇ ರೀತಿಯಾದಂಥ ಧಕ್ಕೆ ತಂದಿಲ್ಲ, ಅವಮಾನ ಮಾಡಿಲ್ಲ, ದರ್ಪ ತೋರಿಸಿಲ್ಲ, ನಿತ್ಯನೂ ಸಹಿತ ಜಂಗಮರಿಗೆ ಪ್ರಸಾದ ಆಗಬೇಕಂತ ಆಸೆ ಪಟ್ಟಿದ್ದ ತಪ್ಪಾಯ್ತಾ ಅಂತ ತಿಳ್ಕೊಂಡು ಒಬ್ಬ ಕೊಡೆಯದಾಗಿ ಗಂಟು ಕಟ್ಕೊಂಡು ಹೋಗುವಂಥ ಜಂಗಮನನ್ನು ತರಿದ್ರು. ಯಾಕಪ್ಪ ಎಲ್ಲರೂ ಎಲ್ಲಿ ಹೊಂಟಿರಿ? ನಾವು ಕೈಲಾನೆ ಹೊಂಟಿವಿ ಅಂದವು. ಕಲ್ಯಾಣದಾಗ ಏನದ, ನೀವೇನು ಪ್ರಸಾದ ಮಾಡ್ತಿರಲ್ಲ ಅದನ್ನೆಲ್ಲ ವ್ಯವಸ್ಥೆನ ಇಲ್ಲಿ ಮಾಡಾಕತ್ತೀನಿ ಅಲ್ಲ ನಿಮಗೆ. ಇಲ್ಲ ಮಹಾರಾಜ, ನೀ ಪ್ರಸಾದ ಅಷ್ಟೇ ಮಾಡ್ತಿ, ಕಲ್ಯಾಣದ ಬಗ್ಗೆ ನನಗೂ ಗೊತ್ತಿರಲಿಲ್ಲ. ಎಲ್ಲ ಶರಣರು ಕಲ್ಯಾಣಕ್ಕೆ ಯಾಕೆ ಹೊಂಟಾರಂದ್ರೆ, ಯವ್ವ ಈಗ ಗದಿನ್ಯಾಗ 13 ದಿವಸ ಆಯಿತು, ಸುದ್ದಿ ಹಬ್ಬ ಎಲ್ಲ ಕಡೆ ಹಬ್ಬಕ್ಕತ್ತದ, ನಿಮ್ಮ ಕಡೆಯಿಂದ ಎಲ್ಲ ಹಬ್ಬಕ್ಕತ್ತದ. ಹೌದಿಲ್ಲ? ಪುರಾಣದ ಸುದ್ದಿನ ಇಟ್ಟಾಕೊಂಡ ಈಗ ಹಬ್ಬಕ್ಕತ್ತೈತೆ ಅಂದ್ರೆ ಸ್ವತಃ ಬಸವಣ್ಣನವ್ರು ಇರಬೇಕಾದ್ರೆ ಬಸವಣ್ಣನವ್ರ ಸುದ್ದಿ ಎಲ್ಲ ಕಡೆ ಹೆಂಗೆ ಹಬ್ಬಿತ್ತು ಅನ್ನುವಂಥದ್ದು ಕಾಶ್ಮೀರ ದೇಶಕ್ಕೆ ಹೋಗಿತ್ತು ಅಂತಂದ್ರೆ ವಿಚಾರ ಮಾಡ್ಕೋಬೇಕು ನೀವು. ಕಾಶ್ಮೀರದ ಹತ್ರ ರಾಜ್ಯವನ್ನು ಬಿಟ್ಟು ರಾಜ್ಯಕ್ಕೆ ಕಾಶ್ಮೀರಕ್ಕೆ ಹೋಗಿತ್ತಲ್ಲ, ಅವಾಗ ಮಾಂಡವ್ಯಪುರದ ಅರಸಂತಾನಂತ ಏನದ ಅಂಥದ್ದು ಕಲ್ಯಾಣದೊಳಗೆ ಏನೈತೋ ಗೊತ್ತಿಲ್ಲ, ಆದರೆ ಅಲ್ಲಿ ನೆಮ್ಮದಿ ಮಾತ್ರ ಭಾಳ ಚಂದ ಸಿಗ್ತದಂತ. ನಿತ್ಯವೂ ಶಿವಚಿಂತನೆ ನಡೀತದಂತ, ನಿತ್ಯನೂ ಸಹಿತ ಅನುಭವಗಳ ಚಿಂತನೆ ನಡೀತದಂತ. ಮರ ಮತನಗಳಿಂದ ಕಾಡು ನಾಶ ಆಗ್ತದೆ, ಮರ ತಿಕ್ಕಾಟದಿಂದ ಅಗ್ನಿ ಹುಟ್ಟಿ ಆ ಅಗ್ನಿಯಿಂದ ತನು ಎಲ್ಲೇ ಇರ್ತಕ್ಕಂಥ ಎಲ್ಲ ಸುತ್ತಲೂ ಇರ್ತಕ್ಕಂಥ ಗಿಡಗಳು ಹೆಂಗೆ ಸುಟ್ಟೋಕ್ಕಾವಲ್ಲ, ಹಂಗೆ ಆತ್ಮ ಮತನದಿಂದ
ಅನುಭವ ಹುಡ್ತದೆ. ಆ ಅನುಭವ ಹುಟ್ಟಿದ ಮೇಲೆ ಈ ಶರೀರದ ತನುಗುಣಾದಿಗಳೆಲ್ಲವೂ ನಾಶಕ್ಕವ. ಅಂಥದ್ದನ್ನು ಕಳ್ಕೊಳಕ್ಕೆಲ್ಲ ಜಂಗಮರು ಅಲ್ಲಿಗೆ ಹೋಗ್ಯಾರ ಅಂದವ. ಹಾಗಾದ್ರೆ ಅವಾಗ ಭೋಗಜೀವಿಯಾಗಿರತಕ್ಕಂಥ ಮಾಂಡವ್ಯಪುರದ ಅರಸ ವಿಚಾರ ಮಾಡ್ತಾನ, ಯಾರು ನನ್ನ ಪ್ರಾಣ ಅಂತ ತಿಳ್ಕೊಂಡು ಜಂಗಮರನ್ನು ನಿತ್ಯ 6,000 ಮಂದಿ ಪ್ರಸಾದ ಮಾಡಿಸ್ತಿದ್ದೆ, ಇವತ್ತು ಅವರ ನನ್ನ ಬಿಟ್ಟು ಹೊಂಟಾರಂತಂದ್ರೆ ಜಂಗಮನಿಲ್ಲದ ಈ ರಾಜಪಟ್ಟ ನನಗೇಕೆ ಬೇಕು ಅಂತ ತಿಳ್ಕೊಂಡು ತಲೆ ಮೇಲೆ ಇರತಕ್ಕಂಥ ಕಿರೀಟವನ್ನು ತೆಳಗಿಡ್ತಾನೆ. ಮಗ ಲಿಂಗಾರತಿ, ಅವನ ಹೆಸರೇನು? ಲಿಂಗಾರತಿ. ಲಿಂಗರತಿ ಅಲ್ಲ, ಲಿಂಗಾರತಿ. ಆ ಲಿಂಗಾರತಿಗೆ ಕರಿತಾನ, ಇಲ್ಲಪ್ಪ ನನ್ನ ಮನಸ್ಸು ಇವತ್ತ ನನ್ನ ಭೋಗ ಸೋತದ, ತ್ಯಾಗ ಗೆದ್ದದ. ಆ ತ್ಯಾಗ ಗೆದ್ದಿದ್ದಕ್ಕಾಗಿ ನಾನು ಕಿರೀಟ ತೆಳಗಿಟ್ಟು ಈ ಪಟ್ಟವನ್ನು ನಿನಗೆ ಕಟ್ಟಿ ನಾನು ಕಲ್ಯಾಣಕ್ಕೆ ಹೋಗ್ಬೇಕಂತ ಮಾಡೀನಿ ಅಂದ. ಮಗ ಅಂತಾನ, ಅಪ್ಪಾಜಿ ಅಂಥದ್ದೇನಾಗ್ಯದ ನೀವು ಹೋಗುದ? ಅವ್ರು ಹೋದ್ರೆ ಹೋಗುವಲ್ರಕ್ಕ, ಮತ್ತು ಬೇರೆ ಜಂಗಮರನ್ನ ಕರ್ಕೊಂಬರೋಣ. ಜಂಗಮರನ್ನ ಕರ್ಕೊಂಬರಕ್ಕೆ ನಾವು ಹೊಂಟಿಲ್ಲ. ಯಾವುದು ನನ್ನ ಹತ್ರ ಇಲ್ಲೋ, ನನ್ನ ಹತ್ರ ಇರದೇ ಇರತಕ್ಕಂಥದ್ದು ಕಲ್ಯಾಣದಾಗ ಸಿಗ್ತೈತೆ ಅಂದ್ರೆ, ಮತ್ತು ನನಗೆ ಇಲ್ಲದ್ದು ಅಲ್ಲಿ ಸಿಗ್ತೈತೆ ಅಂದ್ರೆ ಅದನ್ನು ಹುಡ್ಕೊಳಕ್ಕೆ ನಾವು ಹೊಂಟೀನಿ ಅಂತ ತಿಳ್ಕೊಂಡು ಲಿಂಗಾರತಿಗೆ ಪಟ್ಟ ಕಟ್ಟಿ ತಿಳುಗಾವಿ ಬಟ್ಟೆಯನ್ನು ಹಾಕ್ಕೊಂಡು, ಅಮ್ಮ ಇದನ್ನು ಭಾಳ ಚಂದ ತಿಳ್ಕೊಬೇಕು ನೀವು. ನಾವೆಲ್ಲ ಇದ್ದವ್ರು ಒಂದು ಸ್ವಲ್ಪ ತೆಳಕ್ಕೆ ಕುಂದ್ರಬೇಕಂದ್ರೆ ಹಿಂದೆ ನೋಡ್ತೀವಿ, ಮತ್ತೊಂದು ಜಾಗದಾಗ ಹೋದ್ರೆ ಮತ್ತೊಂದು ಏನು ನೋಡ್ತೀವಿ, ಎಲ್ಲ ವಿಚಾರ ಮಾಡ್ತೀವಿ. ಏನಾರು ಬಿಟ್ಟು ಬಂದೀವಿ ಅಂದ್ರೆ ಒಂದು ದಿವಸ ಊರು ಮನೆ ಬಿಟ್ಟು ಹೋಗ್ಯಾನ ಅಂತಂದ್ರೆ 20 ಸಲ ಫೋನ್ ಹಚ್ತಾನೆ ನೀವು. ಏನು ಯಾಕೆ ಅವ್ರು ಅಂತಿರ್ತಾರ, ನಾ ಬಿಟ್ಟು ಬಂದ್ರೆ ನಮ್ಮ ಮನೆಗೆ ಅವ್ರು ಅಂತಿರ್ತಾರೆ, ನೀ ಬಿಟ್ಟರ ಹೋಗಿ ಮಾರ ಎಲ್ಲ ನಡೀತಿಲ್ಲ ಅಂತಿರ್ತಾರ. ಹಂಗೆ ಕ್ಷಣಕ್ಕೆ ಕದ ಹಾಕಿ ಇಲ್ಲ, ಮಗಳು ಬಂದಲ್ಲ, ಮಗ ಬಂದನಿಲ್ಲ, ಊಟ ಮಾಡಿ ಇಲ್ಲ, ಊಟ ಅಲ್ಲ ಹೋಗಿದ್ದು ಒಂದು ದಿವಸ ಏನು ನೀವು ಹೋಗ್ಯಾನಂತೇನು ಅವ್ರು ಖಾಲಿ ಕೂತಿರ್ತಾರ ಮನ್ಯಾಗ, ಎಲ್ಲ ಮಾಡತ್ತಿರ್ತಾರೆ ಅವ್ರು. ಆದರೂ ಅಷ್ಟು ಕಾಳಜಿ ಒಟ್ಟು ಒಳಗೆ ಫೋನ್ ಹಚ್ಚೋದು ಹಂಗಾಗಿತ್ತು ನೋಡಿ. ಹಿತ್ತಲು ಬಾಗಿಲು ಹಾಕೋ ಬರೀ ಚಿಂತಿ ಉಂದ ಇದು ಏನವ ಮಾಡ್ತಾನೋ ಏನು ಬಿಡ್ತಾನೋ ಅವ್ರಿಗೆ ಗೊತ್ತಾನ. ಆ ಮಾಂಡವ್ಯಪುರದ ಅರಸ ತಲೆ ಮೇಲಿನ ಕಿರೀಟ ಅಟ್ಟ ಅಲ್ಲ, ಇಡೀ ರಾಜ್ಯ ವೈಭೋಗವನ್ನು ಬಿಟ್ಟು ಕಲ್ಯಾಣಕ್ಕೆ ಬರ್ಬೇಕಂದ್ರೆ ಮನಸ್ಸು ಎಷ್ಟು ಗಟ್ಟಿಯಾಗಿತ್ತು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೋಬೇಕು ನೀವೆಲ್ಲ. ನಾವು ಮನೆ ಬಿಟ್ಟು ಬರ್ಬೇಕಾದ್ರೆ ಹಿಂದೆ ಮುಂದೆ ನೋಡ್ತೀವಿ, ಕಲ್ಯಾಣಕ್ಕೆ ಬರಬೇಕಾದ್ರೆ ತನ್ನ ರಾಜ್ಯದ ಪಟ್ಟವನ್ನು ಬಿಟ್ಟು ತಿಳಗಾವಿ ಬಟ್ಟೆಯನ್ನು ತೊಟ್ಟು ಕಾಲೊಳಗೆ ಆವಿಗೆಯನ್ನು ಹಾಕ್ಕೊಂಡು ತಿಳಗಾವಿ ಬಟ್ಟೆಯಿಂದ ಕೊರಳೊಳಗೆ ಲಿಂಗ ಕಟ್ಟಿಕೊಂಡು ಬರಬೇಕಂತ ಹೊರಟಾಗ ಅವಾಗ ನಿಜದ ಸುಪ್ಪತ್ತಿಗೆಯ ಈ ಒಂದು ವ್ಯವಸ್ಥೆಯೊಳಗೆ ಮಗನ ಕೊಟ್ಟಾಗ ನೀನು ಆರಾಮಾಗಿರು ಅಂತ ಯಾರಿಗೆ ಹೇಳ್ತಾನ? ಅವನ ಹೆಂಡತಿ ಹೆಸರೇನು? ಏನಮ್ಮ? ಗಂಗಾಂಬಿಕೆ. ಇವು ನೆನಪಿರ್ಬೇಕು ಒಂದೆಷ್ಟು. ಗಂಗಾಂಬಿಕೆಗೆ ಹೇಳಿದ ಮೇಲೆ ಹೆಂಡತಿ ಅಂತಾಳ, ಮೈ ಮೇಲೆ ಎಷ್ಟು ಆಭರಣ ಇದ್ರೆ ಏನು ಒಡೆಯ? ಮೈ ಮೇಲೆ ಎಷ್ಟು ಆಭರಣ ಇದ್ರೆ ಏನು? ಆ ಮೈ ಮೇಲೆ ಸಿಕ್ಕಾಪಟ್ಟೆ ಆಭರಣ ಇದ್ದು ನೀ ಕಟ್ಟಿರುವಂಥ ಒಂದು ಮಂಗಲಸೂತ್ರ ನನ್ನ ಕೊಳ್ಳಾಗಿರಲಿಲ್ಲ ಅಂತಂದ್ರೆ ಇಷ್ಟ ಹಾಕೊಂಡ ಬಂಗಾರ KG ಗಟ್ಟಲೆ ಇದ್ರೂ ಅದಕ್ಕೆ ಬೆಲೆ ಬರುವುದಿಲ್ಲ. ಹಾಗಾಗಿ ಇಲ್ಲೆಲ್ಲ ಮಗನ ಕೊಟ್ಟಾಗಿರುವಂತ ಹೇಳಾಕತ್ತಿರ ಕರೆ, ಇಷ್ಟ ಹಾಕೊಂಡ ರಾಜದ ವೈಭೋಗ ಐತಿ ಅನುಭವಿಸ ಅಂತ ಹೇಳಾಕತ್ತಿರ ಕರೆ, ನೀವೇ ಇಲ್ಲ ಅಂತಂದ್ರೆ ಕೊಳ್ಳಾಗ ಮಂಗಲಸೂತ್ರನೇ ಇಲ್ಲಾರ್ದಂಗೆ ಆಗ್ತದೆ. ಹಾಗಾಗಿ ನೀವು ಎಲ್ಲಿರ್ತೀರಲ್ಲ ಅಲ್ಲೇ ನನ್ನ ಬದುಕಿರಬೇಕು, ನಾನು ನಿಮ್ಮ ಕೊಟ್ಟಾಗ ಬರ್ತೀನಿ ನಡಿ ಅಂತ ಅಂದರು. ಎಷ್ಟು ಮನಸ್ಸು ಗಟ್ಟಿಯಾಗಿರ್ಬೇಕು. ಅಷ್ಟಕ್ಕೆ ಬಿಡಲಿಲ್ಲ ಅವರು ಮೊಳಗೆ, ಅವರು ಮಹಾದೇವ ಭೂಪಾಲ ಅಷ್ಟಕ್ಕೆ ಬಿಡಲಿಲ್ಲ. ಇಷ್ಟ ಹಾಕೊಂಡ ನಿನ್ನ ಹತ್ರ ವೈರಾಗ್ಯ ಗಟ್ಟಿಗೊಂಡೈತಿ ಅಂದ್ರೆ ಆ ವೈರಾಗ್ಯವನ್ನು ನಾವು ಚೆಕ್ ಮಾಡ್ಬೇಕಂತ ತಿಳ್ಕೊಂಡು ಹಾದಿ ಒಳಗೆ ನಿರ್ವಾಣವಾಗಬೇಕು. ನೀನು ನಿರ್ವಾಣ ಆದಿ ಅಂತಂದ್ರೆ ನೀನು ಕರ್ಕೊಂಡು ಹೋಗ್ತೀನಿ ಅಂತ ಅಂದಾಗ, ನಿರ್ವಾಣ ಅಂತಂದ್ರೆ ಎಲ್ಲ ರೀತಿಯಿಂದನೂ ಯಾವುದೇ ಅಹಂಕಾರ ಇಲ್ಲಾರ್ದಂಗೆ ಇದಾಗೋದು. ಅದಕ್ಕೆ ಭಾಳಷ್ಟು ಡೆಪ್ರೇಷನ್ ಅದಾವೆ. ನಿರ್ವಾಣ ಆಗ್ಬೇಕಂದಾಗ ಅದಕ್ಕೂ ರೆಡಿ ಅಂತ ತಿಳ್ಕೊಂಡು ಆ ತಾಯಿ ಹೇಳಿದ ಮೇಲೆ ನಿನ್ನಿಂದ ನನಗೆ ಮುಕ್ತಿ ಸಿಕ್ಕಂಗೆ ಆಗುತ್ತೆ ಅಂತ ತಿಳ್ಕೊಂಡು ಕಲ್ಯಾಣಕ್ಕೆ ಹೋಗು ನಡಿ ಅಂತಂದಾಗ, ಕಲ್ಯಾಣಕ್ಕೆ ಬರಬೇಕಾದ್ರೆ ಮೈ ತುಂಬ ಬಂಗಾರ ಹಾಕ್ಕೊಂಡು ಸಿಕ್ಕಾಪಟ್ಟಿ ಅಲ್ಲಿಗೆ ಬೇಕಾಗುವಷ್ಟೆಲ್ಲ ಒಟ್ಕೊಂಡು ನೀವು ಹೋಗೋದು ಒಂದು ದಿವಸ ಪ್ರವಾಸಕ್ಕೆ ಹೊಂಟಿರ್ತೀರಿ, 8 ದಿವಸಕ್ಕಾಗೂ ಸಾಮಾನು ಒಯ್ತಿರ್ತೀರಿ. ನೋಡ್ಬೇಕು ಹಂಗೆ ಅದನ್ನು ತುಂಬಿ ಇದನ್ನು ತುಂಬಿ ತಿನ್ನೋದೇಟೇನು ಅಲ್ಲಿ ಹೋಗೋದು ಬರೋದು ಭಾಳ ಅಟ್ಟ ಹಾಕೊಂಡ ಸಾಮಾನ್ಯಮು. ಎಷ್ಟು ಲಗೇಜ್ ಕಮ್ಮಿ ಇರ್ತದ ಅಷ್ಟು ಪ್ರವಾಸ ಭಾಳ ಚಂದ ಆಕೈತಿ. ವಿಮಾನದಾಗ ಹೋಗ್ರಿ ನೀವು, ವಿಮಾನದಾಗ ಹೋದ್ರಿ ಅಂತಂದ್ರೆ ಈಗ ಬಸ್ನಾಗ ಹೋಗ್ಬೇಕಾದ್ರೆ ಎಷ್ಟು KG ಒಯ್ಬೇಕಂತ ಇರ್ತೈತಿ, ಟ್ರೈನ್ನಾಗ ಹೋದ್ರೆ ಇಷ್ಟು KG ಒಯ್ಬೇಕಂತ ಇರ್ತೈತಿ. ಅದನ್ನು ಮತ್ತೊಂದಿಷ್ಟು ಇನ್ನೂ ಮ್ಯಾಗ ಹೋಗ್ಬೇಕಂದ್ರೆ ಏನು ಎಲ್ಲಿ ಹೋಗ್ಬೇಕು? ವಿಮಾನದಾಗ ಹೋದ್ರೆ ಅಲ್ಲಿ ಒಂದಿಷ್ಟು ಇಷ್ಟ KG ಒಯ್ಬೇಕಂತ ಇರ್ತೈತಿ. ಎಕ್ಸ್ಟ್ರಾ KG ಒಯ್ಬೇಕಂದ್ರೆ ಮತ್ತೆ ಎಕ್ಸ್ಟ್ರಾ ಬಿಲ್ ಕಟ್ಟಬೇಕಾಗತ್ತೆ. ಒಬ್ಬ ಮನುಷ್ಯಗೆ ಮಿನಿಮಮ್ ಇಷ್ಟ KG ಒಯ್ಬೇಕಂತ ಇರ್ತದೆ. ಮ್ಯಾಗ ಹೋದಂಗೆ ಇಲ್ಲಿಂದ ಹೋದ್ರೆ ಇಷ್ಟು KG, ಬಸ್ನಿಂದ ಟ್ರೈನಿಗೆ ಹೋದ್ರೆ ಅಷ್ಟು KG, ಆ ಟ್ರೈನ್ ಬಿಟ್ಟು ಒಂದಿಷ್ಟು ಮ್ಯಾಗ ಹೋದಿ ಅಂತಂದ್ರೆ ಇಷ್ಟು KG, ಅದನ್ನು ಬಿಟ್ಟು ಮ್ಯಾಗ ಹೋಗ್ಬೇಕಂದ್ರೆ ಅಲ್ಲೆಲ್ಲ ಬಿಟ್ಟ ಹೋಗ್ಬೇಕು ಅಂದ್ರೆ ಒಳಗೆ ಕರ್ಕೊಂತಾನವ. ಇಲ್ಲ ತಂದು ಜರದ ಬೀಳ್ತೀನಿ ತೆಳಗ ಅಂತ ನಾವು ಎಲ್ಲ ತೆಳಗಿಟ್ಕೊಂಡು ಹೊಂಟಿ ಅಂದ್ರೆ ಅದು ಬೇಕು ನನಗೆ, ಇದು ಬೇಕು ಅಂತ ತಿಳ್ಕೊಂಡು ಭಾಳಷ್ಟು ಮಂದಿ ಮಾಡೋರು ಅದಾರ. ಭಯಂಕರ ಮಂದಿಗೆ ಹುಚ್ಚಿರ್ತದ. ಅವ ಅಂದಂತ
ಒಬ್ಬ ಅವನ ಬಂದು ಹೇಳಿದ, ಇಲ್ಲ ನಾನು ಸಿಕ್ಕಾಪಟ್ಟಿ ರೊಕ್ಕ ಗಳಿಸಿಬಿಟ್ಟೀನಿ, ನಾ ಗಳಿಸಿದ ರೊಕ್ಕವನ್ನು ನಾನೇ ಒಯ್ಬೇಕು, ಹಂಗೆ ಯಾವುದಾದ್ರೂ ಒಂದು ಸ್ವಲ್ಪ ಹಿಡಿದ್ರಿ ಅಂದ್ರೆ ನನ್ನ ರಾಜ್ಯದ ಅರ್ಧ ರೊಕ್ಕ ಕೊಟ್ಬಿಡ್ತೀನಿ ಅಂದವ. ನಾ ಗಳಿಸಿದ್ದು ನಾನೇ ಒಯ್ಬೇಕು ಮ್ಯಾಗ, ಅದನ್ನು ನಾನೇ ಎಲ್ಲರಿಗೂ ಕೊಟ್ಟು ಬಿಡ್ತೀನಿ ಅಂತ ಅಂದಾಗ ಯಾರು ಹೇಳ್ತಾರೆ, ಎಲ್ಲ ಗಳಿಸಿದ್ದು ಒಯ್ಯಕ್ಕೆ ಬರ್ತೈತೆ ನೀವು ಒಯ್ಯಕ್ಕೆ ಹೂನರನ್ರಿ ಹಾನರನ್ರಿ ನೀವು, ಮತ್ತು ನಿಮ್ಮ ಕಡೆ ಯಾವ ಟೆಕ್ನಿಕ್ ಬಂದ್ಗಿಂದವನಂತ ನಾವು ಸ್ವಲ್ಪ ತಿಳ್ಕೊಂಡು ಹೇಳಕ್ಕಾರ ಬರ್ತೈತೆ ಯಾರಿಗಾರ. ನಾ ಗಳಿಸಿದ್ದು ನೀ ಇಲ್ಲೇ ಅನುಭವಿಸ್ಬೇಕೆ ಹೊರತಾಗಿ ಅದನ್ನು ಮ್ಯಾಗ ಒಯ್ಯಕ್ಕೆ ಬರ್ತದನ ಅದು? ಇಲ್ಲ ಇಲ್ಲ, ಪರಮಾತ್ಮ ನಮ್ಮನ್ನು ಅನುಭವಿಸೋಕೆ ಅಷ್ಟ ಇಲ್ಲಿ ಬಿಟ್ಟಾನ, ಅನುಭವಿಸೋಕೆ ಅಷ್ಟ ಬಿಟ್ಟಾನ. ಯಾವನೋ ಒಬ್ಬ ಚಾದ ಅಂಗಡಿಗೆ ಹೋದಂತ, ಚಾದ ಅಂಗಡಿಗೆ ಹೋದ ಕೂಡಲೇನ ಅವ ಏನೈತಿ ಅಂದವ, ಅವ ಹೇಳಿದವ, ಇಡ್ಲಿ ಐತ್ರಿ ಇಷ್ಟು ರೂಪಾಯಿ ಪ್ಲೇಟ್ ಇಡ್ಲಿ, ಇಷ್ಟು ರೂಪಾಯಿ ಪ್ಲೇಟ್ ವಡಾ, ಇಷ್ಟು ರೂಪಾಯಿ ಪ್ಲೇಟ್ ದಾಸಿ, ಹಂಗೆ ಕಂಟಿನ್ಯೂ ಹೇಳ್ಕೊಂತ ಹೋದವ. ಎಲ್ಲ ಒಂದೊಂದು ಪ್ಲೇಟ್ ತೊಗೊಂಬಂದಂತಿವ ಹೋದಾವ, ಎಲ್ಲ ಒಂದೊಂದು ಪ್ಲೇಟ್ ತಂದು ಕೊಟ್ಟವ. 10 ರೂಪಾಯಿ ಇಡ್ಲಿ ಪ್ಲೇಟು, 10 ರೂಪಾಯಿ ವಡಾ ಪ್ಲೇಟು, 10 ರೂಪಾಯಿ ದಾಸ್ ಪ್ಲೇಟ್, ಹಿಂಗೆ ಹೇಳಿದ್ನಲ್ಲ. ಎಲ್ಲ ಅದೊಂದು ಸ್ವಲ್ಪ ತಿಂದು ಇದೊಂದು ಸ್ವಲ್ಪ ತಿಂದು ಎಲ್ಲ ತಿಂದ ಮೇಲೆ ಏನು ಅದ್ರಾಗ ಉಳಿದಿತ್ತಲ್ಲ ಅದನ್ನು ಒಂದು ಪ್ಲೇಟಿಗೆ ಹಾಕಿ ಉಷ್ಟು ಪ್ಲೇಟ್ ಚೀಲಾಗಿ ಇಟ್ಕೊಂಡು ಹೊಂಟಿದ್ನಂತಿವ. ಪ್ಲೇಟ್ ಚೀಲಾಗಿ ಇಟ್ಕೊಳ್ಳುವಂಥದ್ದನ್ನು ನೋಡಿ ಹೋಟೆಲ್ ಮಾಲೀಕಂದ, ಅವನ್ಯಾಕೆ ಇಟ್ಕೊಂಡು ಹೊಂಟಿರಿ ಅಂದವ. ಮತ್ತು ನೀನೇ ಹೇಳಿಯಲ್ಲೋ 10 ರೂಪಾಯಿ ಪ್ಲೇಟ್ ಇಡ್ಲಿ ಅಂದು, ಇಡ್ಲಿ ತಿಂದಿನಿ ಪ್ಲೇಟ್ ಒಯ್ಯಾಕತ್ತೀನಿ ಅಂದಿವ. ಅವಾಗವ ಅಂದಂತ, ಅಪ್ಪ ಪ್ಲೇಟ್ ಇಡ್ಲಿ ಅಂತ ಹೇಳಿರ್ಬೋದು ಕರೆ, ಆದರೆ ಇದ್ರೊಳಗೆ ಇದ್ದಿದ್ದು ತಿನ್ನಾಕಟ್ಟ ಅವಕಾಶ ಐತೆ, ಹೊರತಾಗಿ ಪ್ಲೇಟ್ ಇಟ್ಕೊಂಡು ಹೋಗೋ ಅವಕಾಶ ನಾವು ಕೊಟ್ಟಿಲ್ಲ ಅಂದವ. ಹೇಗೆ ಹೋಟೆಲ್ನಾಗ ಹೋದ್ರೆ ಅದ್ರಾಗ ಇದ್ದಿದ್ದು ಅಟ್ಟ ತಿಂದು ಬರಬೇಕೆ ಹೊರತಾಗಿ ಪ್ಲೇಟ್ ಹೆಂಗೆ ಒಯ್ಯಾಕೆ ಬರೋಂಗಿಲ್ಲ, ಹಂಗೆ ಜಗತ್ತನ್ನೋದು ನಿರ್ಮಾಣ ಮಾಡಿ ನಮಗೂ ಒಂದು ಚಲೋ ಪ್ಲೇಟ್ ಕೊಟ್ಟು ಕಳಿಸ್ಯಾನ ಭಗವಂತ. ಇದರೊಳಗೆ ಎಲ್ಲವನ್ನು ತುಂಬಿ ಕೊಟ್ಟಾನ, ಹಣ್ಣು ಹೆಣ್ಣು ಮಣ್ಣು ಎಲ್ಲ ತುಂಬಿ ಕೊಟ್ಟಾನ. ಇದನ್ನು ಅನುಭವಿಸಿ ಬರಬೇಕೆ ಹೊರತಾಗಿ ಇದನ್ನು ತೊಗೊಂಡು ಹೋಗ್ತೀನಿ ಅಂತಂದ್ರೆ ಹೋಟೆಲ್ನ ಪ್ಲೇಟ್ ಕಟ್ಕೊಂಡು ಹೋದಂಗೆ ಆಕೈತೆ ನೋಡಟ್ಟ, ಹೌದಿಲ್ರಿ? ಅವಂಗೆ ಹುಚ್ಚು, ಏನು ಮಾಡೋದು ಅಂತ. ಅದ್ರಾಗ ಒಬ್ಬವ ಅಂದಂತ, ಅಲ್ರಿ ಸರ ನಿಮ್ಮ ಆಸ್ತಿ ಒಯ್ಯಾಂಗ ನಾ ಒಂದು ಸೊಲ್ಯೂಷನ್ ಕೊಡ್ತೀನಿ ನಿಮ್ಗೆ ಅಂದವ. ಅಟ್ಟು ಕೊಟ್ಟಿದ್ದ ಕರೆ ಆದ್ರೆ ನಾನು ರಾಜ್ಯನ ಬಿಟ್ಟು ಕೊಡ್ತೀನಿ ಅಂದಿದ್ದೀವ. ಅವಾಗ ಅವ ಅಂದಂತ, ಈಗ ನಮ್ಮ ಭಾರತೀಯ ಕರೆನ್ಸಿ ಐತಲ್ಲಪ್ಪ, ಈ ಕರೆನ್ಸಿ ಅಮೇರಿಕದಾಗ ನಡೀತೈತೇನೆ ಅಂತ ಕೇಳಿದವ. ನಡೀತೈತೇನ್ರಿ ಅವರು? ನಡೀತಿದ್ರಿ? ನಮ್ಮ ಕರೆನ್ಸಿ ಅಮೇರಿಕದಾಗ ನಡೀತೈತ? ಇಲ್ಲ. ಭಾರತದ ಕರೆನ್ಸಿ ನಿನ್ನ ಕಡೆ ಇತ್ತಂದ್ರೆ ಅಮೇರಿಕಕ್ಕೆ ಹೋಗ್ಬೇಕಂದ್ರೆ ಏನು ಮಾಡ್ಕೊತೀರಿ ನೀವು? ಏನು ಮಾಡ್ಕೊತೀರಿ? ಪಟ್ನ ಹೇಳ್ರಿ, ಚೇಂಜ್ ಮಾಡ್ಕೊತೀರಿ. ಇಷ್ಟಾದ್ರಾಗ ಏನು ಬೇರೆ ಇಲ್ಲ. ನಿಮ್ಮ ಕರೆನ್ಸಿ ಅಲ್ಲಿ ನಡೆಯಂಗಿಲ್ಲ ಅಂತಂದ್ರೆ ಕರೆನ್ಸಿ ಕನ್ವರ್ಟ್ ಆಗಿಬಿಟ್ರೆ ಅಂದ್ರೆ ಆ ಕರೆನ್ಸಿ ಎಲ್ಲ ಕಡೆ ಹೆಂಗೆ ನಡೀತೈತಲ್ಲ, ಮತ್ತು ನಮ್ಮ ಗಳಿಸಿರ್ತಕ್ಕಂಥ ರೊಕ್ಕ ನಮ್ಮ ದೇಶ ಬಿಟ್ಟು ಬೇರೆ ದೇಶದಾಗ ನಡೆಯಂಗಿಲ್ಲ ಅಂತಂದ್ರೆ ಇನ್ನು ನೀ ಗಳಿಸಿರ್ತಕ್ಕಂಥ ಸಂಪತ್ತು ಅಲ್ಲಿ ಹೋಗಿ ಕೈಲಾಸದಾಗ ಏನು ನಡೀತೈತಪ್ಪ, ಬೇರೆ ಲೋಕದಾಗ ಏನು ನಡೀತೈತಪ್ಪ? ಇಲ್ಲಿ ಕರೆನ್ಸಿಯನ್ನು ಹೆಂಗೆ ಕನ್ವರ್ಟ್ ಮಾಡಿಕೊಂಡು ಅಲ್ಲಿ ಕರೆನ್ಸಿ ಮಾಡಿಕೊಂಡ್ರೆ ಅಲ್ಲಿ ಹೆಂಗೆ ಬಳಸಕ್ಕೆ ಬರ್ತದಲ್ಲ, ಹಂಗೆ ಇಲ್ಲೇ ರೊಕ್ಕ ಕೊಟ್ಟು ಮ್ಯಾಗನೂ ಒಂದು ಕರೆನ್ಸಿ ಐತಿ. ಯಾವ ಕರೆನ್ಸಿ ಅಂತಂದ್ರೆ ಅಲ್ಲಿ ನಿನ್ನ ಕರೆನ್ಸಿ ನಡೆಯಂಗಿಲ್ಲಪ್ಪ, ಪುಣ್ಯ ಅನ್ನುವಂಥ ಕರೆನ್ಸಿ ಮ್ಯಾಗ ಖರ್ಚು ಮಾಡ್ಕೊಳಕ್ಕೆ ಬರ್ತದ. ಆ ಪುಣ್ಯ ಅನ್ನುವಂಥ ಕರೆನ್ಸಿಯನ್ನು ಇಲ್ಲೇ ಕುತ್ಕೊಂಡು ನೀ ಗಳಿಸಿದ್ದಿ ಅಂದ್ರೆ ಅದನ್ನು ತೊಗೊಂಡು ಬಳಸಕ್ಕೆ ಬರ್ತೈತಿ ಅಂದವ. ಯಾಟರ ತೊಗೊಂಡು ಹೋಗು ಅಂದವ. ಅಂಥ ಭಾಗ್ಯ ನಿಮಗೆ ಬಂದೈತಿ ನೋಡ್ರಿ ಗದಗಿನ ಮಂದಿಗೆ. ಇದು ನಿಮ್ಮ ಕರೆನ್ಸಿಯನ್ನು ಅಲ್ಲಿ ಮಾಡ್ಕೊಳಕ್ಕೆ ಒಂದು ಸುಯೋಗ. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಯಾವುದು ಭಾಗ್ಯ ಅಂತಂದ್ರೆ ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿನ್ನ ಅಧೀನವಲ್ಲವಯ್ಯ. ಶಿವಶರಣ ನೆಂಬುವುದೊಂದು ಗಾಳಿ, ಅದು ಬಿಟ್ಟಾಗ ತೂರ್ಕೊಂಡ್ಬಿಡ್ಬೇಕು. ಅದನ್ನು ಗಾಳಿ ಬಿಟ್ಟಾದ ತೂರ್ಕೊ. ಬಸವ ಪುರಾಣದ ಗಾಳಿ ಹಾಲಕೇರಿ ಮಠದಿಂದ ಈ ನಾಡಿನೊಳಗೆ ಬೀಸದ. ನಿಮಗೆಲ್ಲರಿಗೂ ಪುಣ್ಯ ಗಳಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಅಜ್ಜವ್ರು ಕೊಟ್ಟಾರ. ಬರೀ ಚಪ್ಪಾಳಿ ಹೊಡೆದ್ರೆ ಪುಣ್ಯ ಬರ್ತೈತೇನ? ಏನಾಯವ ಇಲ್ಲಿ ಅನೇಕ ರೀತಿ ಸೇವಾ ಇರ್ತಾವೆ, ಹಂಗೆ ಸೇವಾ ಮಾಡ್ಬೇಕಾಗ್ತದೆ, ಹಂಗೆ ಮಾಡ್ಬೇಕು. ಹಂಗೆ ಆ ಒಂದು ಮಾಂಡವ್ಯಪುರದ ಅರಸ ಎಲ್ಲವನ್ನು ತಿರಸ್ಕಾರವನ್ನು ಮಾಡಿ ಹೆಂಡತಿ ಕರ್ಕೊಂಡು ಹಿಂಗೆ ಬರಾಕತ್ತಿದ್ದ. ಹೆಂಡತಿ ಕರ್ಕೊಂಡು ಬರಾಕತ್ತಿದ್ನಲ್ಲ, ಬರುವಂಥ ಸಂದರ್ಭದೊಳಗೆ ತಿಳಗಾವಿ ಬಟ್ಟೆಯನ್ನು ಹಾಕ್ಕೊಂಡು ಆವಿಗೆ ಹಾಕ್ಕೊಂಡು ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ಒಂದು ಬಂಟು ಚೀಲ ಹೊತ್ಕೊಂಡು ಹಿಂಗೆ ಬರಬೇಕಾದಂಥ ಸಂದರ್ಭದೊಳಗೆ ಇನ್ನೇನು ಕಲ್ಯಾಣ ಸಮೀಪ ಬರಾಕತ್ತಿದ್ರು, ಒಂದಿಷ್ಟು ಆಯಾಸ ಆಯ್ತು. ಆ ಬಸವಣ್ಣನ ಚಿಂತನೆ ಮಾಡ್ತಾ 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 ಕಲ್ಯಾಣಕ್ಕೆ ಬಂದಿದ್ದು ದಾರಿನೇ ಗೊತ್ತಾಗಲಿಲ್ಲ. ಎಷ್ಟು ದೂರ ಬಂದಿದ್ವಲ್ಲ ಆಯಾಸ ಆಗಿರಲಿಲ್ಲ. ಯಾವ ಜಾಗಕ್ಕೆ ನಾವು ಪ್ರೀತಿಯಿಂದ ಹೊಕ್ಕಿವಿ ಆ ಜಾಗಕ್ಕೆ ನೀವು ಎಷ್ಟು ಸಲ ದೂರ ನಡೆದು ಹೋದ್ರೂ ಸಹಿತ ಆಯಾಸ ಆಗೋದಿಲ್ಲ. ಇದನ್ನು ನೀವು ತಲೆಗಿಟ್ಕೋಬೇಕು. ಕೆಲವು ಮಂದಿ ನಮ್ಮ ಗಾಡಿ ಇಲ್ರಿ ಹೆಂಗೆ ಹೋಲ್ರಿ ಅಂತ ವಿಚಾರ ಮಾಡ್ತಾರಲ್ಲ, ಒಂದು ಸ್ವಲ್ಪ ನಡ್ಕೊಂಡು ಬರ್ರಿ, ನೀವು ಆಯಾಸ ಆಗೋದಿಲ್ಲ. ಯಾಕೆ? ಇದು ಪ್ರೀತಿಯಿಂದ ಬರುವಂಥ ಕಾರ್ಯಕ್ರಮ, ಭಕ್ತಿ ಕಾರ್ಯಕ್ರಮ. ನಡ್ಕೊಂಡು ಆ ಬಸವಣ್ಣನ ಸ್ಮರಣೆ ಮಾಡ್ಕೊತ ಬರ್ರಿ, ಒಟ್ಟ ಆಯಾಸ ಆಗೋದಿಲ್ಲ. ಯಾವಾಗ ಕಲ್ಯಾಣದ ಮುಂದೆ ಬಂದಾಗ ಒಂದು ಗಿಡದ ಬಿಡು ಕುಂತಿದ್ರು, ಅಲ್ಲೊಂದು ಪ್ರಸಂಗ ನಡೀತದೆ. ಹೆಂಡತಿ ಇನ್ನೂ ಬದಲಾವಣೆ ಆಗ್ಯಾಡ ಇಲ್ಲ ಅಂತ ಪರೀಕ್ಷೆ ಮಾಡೋಕೆ ಅವನ ಕಾಲಾಗ ಒಂದು ಬಂಗಾರದ ತುಂಡು ಬಿದ್ದಿತ್ತಂತೆ. ಬಂಗಾರದ ತುಂಡು ಬಿದ್ದಿತ್ತಲ್ಲ, ಬಂಗಾರದ ತುಂಡು ಬಿದ್ದಾಗ ಆ ಹೆಣ್ಮಗಳು ಅದನ್ನು ನೋಡಿದರೆ ಮತ್ತು ಹೊಳ್ಳಿ ಬಂಗಾರದಲ್ಲಿ ಮೋಹ ಹಾಕಿ ಬಂತು ಅಂದರೆ ಮತ್ತು ಆ ಎಲ್ಲ ನೆನಪು ಬರಬಾರ್ದು ಅಂತ ತಿಳ್ಕೊಂಡು ಕಾಲಿಲಿಂದ ಮುಚ್ಚಿ ಮುಂದೆ ಹೋಗಿದ್ನಂತೆವು. ಅಲ್ಲಿ ಕುಂತಾಗ ಗಂಗಾ ನಾನೊಂದೇನೋ ಮಾಡಿದೆ ನೋಡಿದೇನೋ ಅಂತ ಕೇಳಿದ್ಲೆ. ಅವಾಗ ಆ ಹೆಣ್ಮಗಳು ತಾಯಿ ಗಂಗಾಂಬಿಕೆ ಅಂತಾಳ,
ಇಲ್ಲ ಒಡೆಯ, ನಾ ಏನು ನೋಡಲಿಲ್ಲ. ಇಲ್ಲ, ನಾನೊಂದೇನೋ ಕಾಲಿನಿಂದ ಒಂದು ಚಮತ್ಕಾರ ಮಾಡಿದೆ, ನೋಡಿದೆ. ಇಲ್ಲ ಬಿಡ್ರಿ, ನಾ ಏನು ನೋಡಲಿಲ್ಲ. ನಾ ಏನು ಮಾಡಿದ್ದೆ ಅಂದ್ರೆ, ನೀ ಬಂಗಾರ ಅಂದ್ರೆ ಭಾಳ ಪ್ರೀತಿ ತಾಯಂದ್ರೆ ಎಲ್ಲರಿಗೂ ಗೊತ್ತೈತಿ. ಅವತ್ತು ಅವ್ರಿಗೆ ಗೊತ್ತಿತ್ತು, ಇವತ್ತು ನಿಮಗೂ ಗೊತ್ತೈತಿ. ಯಾವುದೋ ಒಬ್ಬ ಪಾಪ ರಾತ್ರಿ 12 ಗಂಟೆಗೆ ಬಂಗಾರದ ಬಳಿ ಮಾಡಿಸ್ಕೊಟ್ಟಾನ. ಆಕಿ ಉಳ್ಳಾಟಿ ಮಾರಕ್ಕೆ ಹೋಗ್ಯಾನ, ಬರ್ಬೇಕಾದ್ರೆ ಲೇಟ್ ಆಗೈತಿ. ಇವು ಕಿಟಕಿಡಿ ತಂದು ಕೊಟ್ಟಾನ ಬಳಿನ. ಅಷ್ಟೊತ್ತಿನಾಗ ಯಾರು ನೋಡಕ್ಕೆ ಹೋಗ್ಬೇಕ್ರಿ ಅವನು ಬಂಗಾರನ? ನಿಮ್ಗಾರ ಒಂದು ತಲೆಯಾಗ ಏನಂದ್ರೆ ಏನಾರು ತರಲಿ ತೋರ್ಸಕ್ಕೆ ಹೋಗೋದು ಹಂಗೆ. ಎಲ್ಲರ ಮನೆಗೆ ಹೋಗಿ ಒಂದು ಟಿ ವಿ ತಂದರು ತೋರಿಸಿದ್ರೆ, ಒಂದು ಫ್ರಿಜ್ ತಂದರು ತೋರಿಸಿದ್ರೆ. ಯಾಕೆ ತೋರಿಸಿದ್ರಿ? ನಮ್ಮ ಮನ್ಯಾಗ ಐತೆ ಅನ್ನೋದು ಗೊತ್ತು ಮಾಡಕ್ಕೆ ತೋರಿಸಿದ್ರೆ, ಅಟ್ಟ ಬೇರೆ ಏನಿಲ್ಲ ಅದ್ರ ಕೆಲಸ. ಆ ಹೆಣ್ಮಗಳು ಎಲ್ಲ ಕಡೆ ಹೋಗಿ ತೋರಿಸುವಂಥದ್ದು ನೋಡಿ ರಾತ್ರಿ 12 ಗಂಟೆಗೆ ಯಾರು ಎದ್ದು ಬಂದು ನೋಡ್ಬೇಕು? ಅದನ್ನು ಯಾರು ಎದ್ದು ಬಂದು ನೋಡಕ್ತಾ ಇರಲ್ಲ. ಮುಂದೆ ಹೊಳ್ಳಿ ಮುಂಜಾನೆ ಹೊತ್ತಲೆ ಹೋಗ್ಯಾನ. ಎಂದೂ 9ಕ್ಕೆ ಎದ್ದು ಮಂಜಾಲ, ಅದು 10ಕ್ಕೆ ಹೇಳಾಕಿ 10ರೊಳಗನ 9ರೊಳಗನ 5 ಗಂಟೆಗೆ ಎದ್ದು ಹುಟ್ಟು ಸಾಮಾನು ತೊಗೊಂಡು ಹೋಗ್ಯಾಕೆ ಹೋಗ್ಯಾಡ, ಬಾಂಡೆ ಸಾಮಾನು ತಿಕ್ಕಾಕೆ ಹೋಗ್ಯಾಡ. ಅಲ್ಲಿ ಯಾರು ಕೇಳ್ತಾರೆ ನೋಡ್ತಾರಂತ. ಅಷ್ಟೊತ್ತಿನಾಗ ಯಾರು ಎದ್ದು ಬರ್ಬೇಕು ಈಗಿನ ಸಂಬಂಧ? ಎಲ್ಲ ಮುಗಿದ ಮೇಲೆ ಗಂಡ ವಿಚಿತ್ರ, ನಿನ್ನೆ ಮಟ್ಟ ಹೆಂಗಿದ್ಲು, ಇವತ್ತಿನ ಭಾರಿ ಬದಲಾಗಿಬಿಟ್ಟಾಳಲ್ಲ. ಏನು 6 ಗಂಟೆಗೆ ಹೊಕ್ಕಾಳ, ಕೆಲಸ ಮಾಡ್ತಾಳ. ಇಟ್ಟು ಬಂಗಾರ ಕೆಲಸ ಮಾಡಕತ್ತಂದ್ರೆ ದಿವಸ ಒಂದೊಂದು ಎಳಿ ಕೊಡಬೇಕು ಅಂದವ. ಟಾಕೊಂಡ ಕೆಲಸ ಮಾಡಕತ್ತಲ್ಲ ಇದು ಬಂಗಾರ. ಆ ಹೆಣ್ಮಗಳಿಗೆ ಮುಂಜಾನೆಯಿಂದ ಸಂಜೆ ಮಟ್ಟ ಆದ್ರೂ ಸಹಿತ ಒಬ್ಬರ ಯಾವಾಗ ತೊಗೊಂಡು ಯಾವಾಗ ಮಾಡಿಸಿ ಇವನು ಅಂತ ಕೇಳಲಿಲ್ಲ. ಇಟ್ಟು ಸಿಟ್ಟು ಬಂತಕಿಗೆ, ನನ್ನ ಗಂಡ ಕೊಟ್ಟಿದ್ದು ಬಂಗಾರನ ಯಾರು ಕೇಳುವಲ್ರು ಊರಾಗ ಅಂತ ತಿಳ್ಕೊಂಡು ಗೌಡ್ರ ಬಣಿಗೆ ಹೋಗಿ ಬೆಂಕಿ ಹಚ್ಚಿದ್ಲಂತಕಿ. ಎಷ್ಟು ಅನಾಹುತ ಮಂದಿರ್ತಾರೆ ಅಂದ್ರೆ ಅವ್ರ ತಲೆಗೆ ಏನು ಬರ್ತಾವೆ ಅದನ್ನು ಮಾಡ್ತಾರೆ. ಮತ್ತು ಹಿಂಗೆ ಹೇಳ್ಯಾರ ಅಂತ ತಿಳ್ಕೊಂಡು ನೀವೇನಾರು ಮಾಡಿಗಿಡಿರಿ, ನಾನು ಹಿಡ್ಕೊಂಡು ಹೋದಾರ ಒಳಗೆ, ನೀವೋ ಪ್ರಚೋದನೆ ಕೊಟ್ಟಿರಿ ಅದಕ್ಕಂತೇಳಿ. ಕತಿ ಸುಮ್ಮನೆ ಅಟ್ಟ ಇದು. ಯಾವಾಗ ಬೆಂಕಿ ಹತ್ತೈತಿ ಹಚ್ಚದಾಕಿನ ಕೆಲವು ಮಂದಿ ಹೆಂಗಿರ್ತಾರೆ ಜಗತ್ತಿನಾಗ, ಹಚ್ಚಿರ್ತಾರೆ, ಅಲ್ಲೇ ಕುತ್ಕೊಂಡು ಹಚ್ಚಿರ್ತಾರೆ. ಹೊಳ್ಳಿ ಅವರ ಆರ್ಸಕ್ಕೆ ಬಂದಿರ್ತಾರೆ. ಅದನ್ನು ಯಾರು ಭಾಳ ಜೋರು ಆರ್ಸಕ್ಕೆ ಬರಾಕತ್ತಾರ ಅಂದ್ರೆ ಅವ್ರು ಹಚ್ಚಾರ ಅಂತ ತಿಳ್ಕೊಬೇಕು ನೀವು. ಅಲ್ಲೇ ಮಕ್ಕಳಾಗಿದ್ದವ್ರು ಹಚ್ಚಿರ್ತಾರೆ, ಹಚ್ಚಿದ್ದ ಗೊತ್ತಾಗೋಂಗಿಲ್ಲ ಕೆಲವು ಮಂದಿ. ಅದಕ್ಕೆ ಶ್ರೀಗೇರಿ ಜಗದ್ಗುರು ಒಂದು ಕಡೆ ಬರ್ದಾರ, ಈ ನಾಡಿನೊಳಗೆ ದೀಪ ಹಚ್ಚೋದು ಭಾಳ ಕಷ್ಟ ಐತಿ. ಈ ನಾಡಿನೊಳಗೆ ದೀಪ ಹಚ್ಚೋದು ಭಾಳ ಕಷ್ಟ ಐತಿ. ವೇದಿಕೆ ಮೇಲೆ ನೋಡ್ರಿ ದೀಪ ಹಚ್ಚಬೇಕಾದ್ರೆ 10 ಮಂದಿ ಹಿಂಗೆ ಹಿಡ್ಕೊಂಡು ನಿಂತಿರ್ತಾರೆ ಅದನ್ನು. ಆದರೆ ಬೆಂಕಿ ಹಚ್ಚೋದು ಭಾಳ ಸುಲಭ ಐತಿ ಅಂತ ಬರ್ದಾರ ಅವ್ರು. ಅದ್ರಾಗೇನು ಕೆಲಸನೇ ಇಲ್ಲ, ಬೆಂಕಿ ಹಚ್ಚೋದ್ರಾಗ ಏನು ಕೆಲಸನೇ ಇಲ್ಲ. ಆದ್ರೆ ಒಂದು ತಿಳ್ಕೊಬೇಕು, ಅವರ ಮುಂದುವರೆದು ಒಂದು ಮಾತನ್ನು ಹೇಳ್ತಾರೆ, ಇವತ್ತಿಗೂ ಎಲ್ಲ ವಸ್ತುವಿನ ಬೆಲೆ ಏರಿಕೆ ಆಗೈತಿ. ಯಾವುದರ ತಗೊಳ್ರಿ ನೀವು, ಅವತ್ತಿನ ರೇಟ್ ಇವತ್ತು ಬದಲಾಗಿ ಇವತ್ತು ಜಾಸ್ತಿ ಆಗೈತಿ. ಆದರೆ ಬೆಂಕಿ ಪಟ್ಟಣದ ರೇಟ್ ಮಾತ್ರ ಎಷ್ಟೈತಿ ಅಷ್ಟೇ ಐತಿ. ಇದ್ರ ಮೇಲೆ ನೀವು ತಿಳ್ಕೊಬೇಕು, ಯಾರು ಬೆಂಕಿ ಹಚ್ಚೋರು ಅದಾರ ಅವ್ರ ರೇಟ್ ಎಂದೂ ಇರಂಗಿಲ್ಲ, ಅವ್ರ ತೆಳಗ ಇರ್ತೈತೆ ಅನ್ನೋ. ಹೊಡ್ರಿ ಒಂದು ಚಪ್ಪಾಳಿ ಕುತ್ಕೊಂಡು ನಾವು ಹೊಳ್ಳೆ ಏನು ಹಣಿ ಬಡ್ಕೋಬೇಕಾದೈತಿ ನಿಮ್ಮ ಸಂಬಂಧ. ಅನಾಹುತ ಮಂದಿ ಕುಡೀರಿ ನೀವು ಗಜನರು. ಏನು ಹೇಳಿದ್ರು ಸುಮ್ಮನೆ ಕೂತ್ಬಿಡೋದು ಹಿಂಗೆ. ನಿಮ್ಮನ್ನು ನೋಡಿ ಲೈವ್ನಾಗಿದ್ದಾರೆ ಚಪ್ಪಾಳಿ ಹೊಡ್ಯಾಕತ್ತಾರೆ ಅಲ್ಲಿ. ಹೆಂಗಾರ ಇರ್ಬೇಕು ಅವ್ರ ಗದಿಗಿನ ಮಂದಿ, ಚಪ್ಪಾಳಿನ ಹೊಡಿವಲ್ರ ಅಂತ. ಬೆಂಕಿ ಹಚ್ಚೋರ ರೇಟ್ ಎಂದೂ ಇರಂಗಿಲ್ಲ, ಇದನ್ನು ತಲೆಗೆ ಇಟ್ಕೊಂಡ್ಬಿಟ್ರಿ ಅಂತ ನೀವು ಹೇಳೋದು. ಯಾಕೆ ಬೆಂಕಿ ಪಟ್ಟಣದ ರೇಟ್ ಏರೈತೇನ? 50% ಐತೆ ಅದ್ರದ್ದು. ಇನ್ನೂ ಒಂದು 10 ವರ್ಷ ಆದ್ರೆ ಅಟ್ಟ ಇರ್ತೈತೆ ಅದು. ಮತ್ತು ಇದನ್ನು ಕೇಳಿದ ಮೇಲೆ ನಾಳೆ ಯಾರು ಅಂಗಡಿಯವ್ರು 1 ರೂಪಾಯಿ ಹಂಗಿಂದಿರಿ ನೀವು. ಯಾವಾಗ ಹಿಂಗೆ ಆರ್ಸ್ ಅಂತ ಹೇಳಕತ್ತಾಳ, ಹಿಂಗೆ ಆರ್ಸ್ ಅನ್ನೋದ್ರಾಗ ಆ ಬೆಂಕಿಗೆ ಮತ್ತು ಬಂಗಾರ ಚಳಕ್ ಹೊಳಿತದ. ಅವಾಗ ಹೋಗ್ಬೇಕು, ಮುದಿಗೆ ಸುಮ್ಮನೆ ಇರ್ಬೇಕಿಲ್ಲ. ಅಯ್ಯಯ್ಯವ್ವ ಎಷ್ಟು ಚಂದದವಲ್ಲ ಇವ ನೀನು ಬಳಿ ಯಾವಾಗ ತಂದಿ ಅಂದ ಅಕ್ಕಿ. ಇದನ್ನ ಯಾವಾಗ ಕೇಳ್ಬೇಕಾಗಿತ್ತು ಅಕ್ಕಿ? ಮುಂಜಾನೆ ಕೇಳ್ಬೇಕಾಗಿತ್ತು. ಯಾವೆಲ್ಲ ಬೆಂಕಿ ಹಚ್ಚಿ ಎಲ್ಲ ನಿಪ್ಪತ್ತಿ ಹೆಚ್ಚು ಹೋಗೈತದ ಬಣಿವಿ, ಎಲ್ಲರೂ ಬಂದು ಆರಿಸೋದ್ರಾಗದಾಳ. ಅಂಥ ಟೈಮ್ದಾಗ ಯಾವಾಗ ತಂದು ಯವ್ವ ಇದ್ರ ಅಂದ ಕೂಡಲೇನ ಇಟ್ಟು ಮುಂಜಾನೆ ಕೇಳಿದ್ರೆ ನಾ ಯಾಕೆ ಬೆಣಿವಿ ಹಚ್ತಿದ್ದೆ ಅಂದ ಅಕ್ಕಿ. ಬಂಗಾರ ಹಂಗೆ ಮಾಡ್ತದ. ಯಾವಾಗ ಬಂಗಾರ ಕಾಲಾಗಿ ಬಿದ್ದಿತ್ತೋ ಅದನ್ನು ನೀನು ನೋಡಿದ ಮೇಲೆ ನಿನಗೇನಾದರೂ ತೊಂದರೆ ಆದೈತಲ್ಲ ಅಂತ ತಿಳ್ಕೊಂಡು ಆ ಬಂಗಾರದ ಮೇಲೆ ನಾನು ಒಂದಿಷ್ಟು ಮಣ್ಣು ಹಾಕಿ ಬಂದೆ ಗಂಗಾ ಅಂತ ಕೇಳಿದ್ರೆ, ಅವಾಗ ಗಂಗಾಂಬಿಕೆ ಅಂತಾಳಂತ, ಒಡೆಯ ನಾನು ಮನುಷ್ಯನೊಳಗೆ ಬಂಗಾರ ಅನ್ನೋದ ಇದ್ದಿತ್ತು ಅಂತಂದ್ರೆ ಎಲ್ಲವನ್ನು ಬಿಟ್ಟು ನಿನ್ನ ಕುಟ್ಟಾಗ ನಾ ಬರ್ತಿರಲಿಲ್ಲ. ಕಾರಣ ಏನು ಅಂತಂದ್ರೆ ನೀ ತಿಳ್ಕೊಳ್ಬೇಕು ಎಂಥದ್ದು ಅಂತಂದ್ರೆ, ನೀ ಕೇವಲ ತಲೆ ಮೇಲಿನ ಕಿರೀಟ ಅಟ್ಟ ತೆಳಗಿಟ್ಟು ಬಂದು, ಆದರೆ ಬಂಗಾರ ಬೇರೆ ಕಲ್ಲು ಬೇರೆ ಅಂತ ತಿಳ್ಕೊಂಡು ಇನ್ನೂ ನಡೆಯಾಕತ್ತಿದಿ. ಕಲ್ಯಾಣಕ್ಕೆ ಹೋಗ್ಬೇಕಾದ್ರೆ ತೆಳಗೆ ಬಿದ್ದಿದ್ದು ಬಂಗಾರ ಇದ್ರು ಒಂದ, ಕಲ್ಲು ಇದ್ರು ಒಂದ ಅಂತ ತಿಳ್ಕೊಂಡು ನಾನು ಕಲ್ಯಾಣಕ್ಕೆ ಹೊಂಟೀನಿ. ನನ್ನ ಭಾವ ಹೆಂಗದ, ನಿನ್ನ ಭಾವ ಹೆಂಗದ? ಹಿಂಗಾಗುತ್ತೆ ಸಾಧ್ಯನಾ ಇವು? ಹಿಂಗಾಗಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಗಂಡನಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದ್ಲಕ್ಕಿ. ಯಾರು ಇವ ಗಂಗಾಂಬಿಕೆ. ಹಂಗೆ ನೀವು ತಿಳ್ಕೊಂಡ ಬಿಟ್ಟಿದ್ರೆ ಪಾಪ ಗಂಡ ಆರಾಮ ಇರ್ತಿದ್ದಾವ ಮನ್ಯಾಗ. ಚಲವ ಒಂದನಿ ಗುಂಜು ಬಂಗಾರ ಕೊಡಲಿಲ್ಲ ಆದ್ರೆ ಚಲೋ, ಒಂದು ಸೀರೆ ಬರಲಿಲ್ಲ ಅಂತ ಚಲೋ, ಎಷ್ಟು ಮನೆ ಹಾಳಾಗಿಲ್ಲ ಅಂತ ಮಾಡ್ರಿ ನೀವು ಸಂಬಂಧ. ಬರೇ ಜಗಳ. ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ. ಸುಖದ ಸುಪ್ಪತ್ತಿಗೆ ಸಂಸಾರವನ್ನು ನಡೆಸಾಕ ಆಳು ಭಾಳ ಬೇಕಂತಲ್ಲ, ಹೊಂದಾಣಿಕೆ ಸ್ವಭಾವ ಬೇಕು. ಹೊಂದಾಣಿಕೆ ಇತ್ತು ಎಲ್ಲವೂ ಭಾಳ ಚಂದ ನಡೀತದ.
ಶರಣರು ಹಿಂಗೆ ಬಂದು ಕಲ್ಯಾಣದೊಳಗೆ ಒಂದು ಕೆಲಸ ಆಯ್ಕೆ ಮಾಡ್ಕೊತಾರೆ. ಅಲ್ಲೇನು ಕಲ್ಯಾಣದ ಒಂದು ತತ್ವ ಏನು, ಎಲ್ಲ ಶರಣರು ಬಂದಾಗ ಹೇಗೆ ಸಿದ್ಧಾರ್ಥ ಒಬ್ಬನೇ ಬಿಟ್ಟ ರಾಜ್ಯವನ್ನು ಬಿಟ್ಟು ಹೋದ್ನಲ್ಲ, ಒಬ್ಬ ರಾಜ್ಯ ಬಿಟ್ಟು ಹೋದ, ಹೆಂಡತಿಗೆ ಇಲ್ಲೇ ಬಿಟ್ಟ, ಮಗನನ್ನು ಇಲ್ಲೇ ಬಿಟ್ಟ. ಆದರೆ ಮಾಂಡವ್ಯಪುರದ ಅರಸರ ಜೀವನ ಚರಿತ್ರೆಯೊಳಗೆ ಶರಣರು ಎಷ್ಟು ದೊಡ್ಡವರಕ್ಕಾರಂತಂದ್ರೆ ಹೆಂಡತಿಯನ್ನೂ ಸಹಿತ ಮನೆ ಬಿಟ್ಟು ಕರ್ಕೊಂಡು ಬಂದು ಇಬ್ಬರೂ ಕೂಡ ಸಾದಾ ಉಡುಗೆಯನ್ನು ತೊಟ್ಕೊಂಡು ಬಂದು ಕಲ್ಯಾಣಕ್ಕೆ ಬರಬೇಕಾದ್ರೆ ಕಲ್ಯಾಣದಾಗಿರ್ತಕ್ಕಂಥ ಎಲ್ಲ ಶರಣರು ಹಿರಿ ಹಿಗ್ತಿದ್ರಂತೆ. ಯಾಕೆ 6,000 ಜನಗಳಿಗೆ ನಿತ್ಯ ಪ್ರಸಾದ ಮಾಡಿಸುವಂಥ ಮಾಂಡವ್ಯಪುರದ ಅರಸ ಬಸವಣ್ಣನವರ ಕಲ್ಯಾಣದ ಅನುಭವ ಮಂಟಪಕ್ಕೆ ಇಲ್ಲಿ ಬಂದು ಸೇರ್ಪಡೆ ಆಗಬೇಕು ಅಂತ ಬರ್ತಾರನ್ನುವಂಥ ಸುದ್ದಿಯನ್ನು ಕೇಳಿದ ಮೇಲೆ ಎಷ್ಟು ಖುಷಿಯಾಗಿತ್ತು ಅಂತಂದ್ರೆ ಭಾಳ ಖುಷಿಯಾಗಿತ್ತು. ಯಾವಾಗ ಬಂದಾರು, ಯಾವಾಗ ಅವ್ರ ಮನೆಯಾಗ ಹೋಗಿ ನಾವು ಪ್ರಸಾದ ಮಾಡೇವು, ಅವ್ರ ಅನುಭವದ ಚಿಂತನೆಯನ್ನು ಯಾವಾಗ ಕೇಳೇವು, ಹಿಂಗೆ ಅನಿಸ್ತೈತಿ. ನಿಮಗೂ ಒಂದು 7 ಗಂಟೆ ಆದ್ರೆ ಅನಿಸ್ತೈತಿ ನೀವು ಶರಣರ 7 ಗಂಟೆ ಯಾವಾಗ ಆದಿತ್ತು ಅನಿಸ್ತೈತಿ, 8 ಗಂಟೆ ಯಾವಾಗ ಆದಿದ್ದು ಅಂತ ಅನಿಸ್ತೀರಿ? ಹಾಂ, ಒಬ್ಬರು ಯಾರೋ ಮುಂಜಾನೆ ಯಾವಾಗ ಆದಿತ್ತು ಅನಿಸೋದು ಅಂತ ಕೇಳತ್ತಾರೆ. ಹಿಂಗೆ ಸಮಸ್ಯೆ. ಏನಾರು ಕೇಳಿದ್ರೆ ಏನಾರು ಹೇಳೋ ಮಂದಿ. ಯಾಕಂದ್ರೆ ಯಾರಿಗೆ ಏನು ಕೇಳುವಂಥ ಪರಿಸ್ಥಿತಿ ಒಳಗಿಲ್ಲ. ಇವು ಸಣ್ಣ ಹುಡುಗ ಇದನ್ನ ಆಡ್ಕೊಂತ ಕೂತಿತ್ತ, ಏನು ನಾಯಿ ಮರಿ ಕೂಟಾಗ ಆಟ ಆಡ್ಕೊಂತ ಇವ್ರು ಜಗಳ ತೆಗದಾರೆ ಇಬ್ರು ಒಳಗೆ. ಇಲ್ಲ ಮುಂದೆ ಹುಟ್ಟುವಂಥದ್ದು ತಂಗಿ ಹೆಣ್ಣ ಬೇಕು ನನಗಂತ ಇವಾಗ ಗಂಡ, ಹೆಣ್ಣು ಬೇಡ ನನಗೆ ಇನ್ನೊಂದು ಗಂಡ ಬೇಕಂತ ಈಕಿ ಹೆಣ್ಮಗಳು, ಹೆಣ್ಣು ಬೇಕಂತವ ಗಂಡು ಬೇಕಂತ ಈಕಿ, ಹೆಣ್ಣು ಬೇಕಂತೀವ ಗಂಡು ಬೇಕಂತೀವ. ಇದು ಹೊರಗೆ ಒನ್ನೆ ಕುಟ್ಟಿದ್ದು ಆಟ ಆಡ್ಕೊಂತ ನಾಯಿ ಮರಿ ಕೂಟಾಗ ಕೂತಿತ್ತಲ್ಲ, ಅವಾಗ ನಾವಿಬ್ರು ಕೇಳೋದು ಬೇಡ, ಹುಡುಗನ ಕೇಳೋ ನಡಿ ಅಂತ ಅಂದಾಗ ಅದಕ್ಕೆ ಕೇಳಿದ್ನಂತೆ, ನಿನಗೇನು ತಮ್ಮ ಬೇಕಾ ತಂಗಿ ಬೇಕಾ ಅಂತ ಕೇಳಿದ್ನಂತ. ಆ ಹುಡುಗಿಗೆ ತಮ್ಮ ಬೇಕಾ ತಂಗಿ ಬೇಕಾ ಅಂತ ಹೇಳಿದ್ರೆ ಆ ಹುಡುಗ ಏನು ಅನ್ಬೇಕು, ನನ್ನ ತಮ್ಮನೂ ಬೇಡ ತಂಗಿ ಬೇಡ, ಚಲೋ ನಾಯಿ ಮರಿ ಬೇಕಂದವ. ಏನು ಮಾಡ್ತೀರಿ? ಹಂಗೆ ಕೇಳಿದ್ರೆ ಹಿಂಗೆ, ಹಿಂಗೆ ಕೇಳಿದ್ರೆ ಹಂಗೆ. ಮುಂಜಾನೆ ಹೊಡಿಯುವಂಥ ಬೆಲ್ಲ ನೋಡ್ರಿ ನೀವು ಶಾಲ್ಯಾಗ ಮುಂಜಾನೆ 8ಕ್ಕೆ 9ಕ್ಕೆ ಸಾಲು ಚಲೋ ಇರ್ತಾವಲ್ಲ, ಆ ಬೆಲ್ಲ ಹೊಡೆದಾಗ ಮನಸ್ಸ ಬೇರೆ ಇರ್ತೈತಿ. ಅದಾ ಬೆಲ್ಲ ಸಾಯಂಕಾಲ ಬಿಡು ಮುಂದೆ ಹೊಡ್ರಿ ನೀವು, ಎಷ್ಟು ಖುಷಿ ಇರ್ತೈತಿ ನೋಡ್ರಿ ಮಕ್ಕಳಿಗೆ. ನಿಮಗೆ ಯಾವ ಬೆಲ್ಲ ಇಷ್ಟ ಆಗತ್ತೈತಿ? 7ರದೋ 8ರದೋ ಮತ್ತು ಹೇಳ್ರಿ ಅವ 7ರದ. ಹಂಗೆ ಆನಂದವಾಗಿ ಎಲ್ಲರೂ ಕುಡ್ಕೊಂಡು ಏನು ಹೇಳಕತ್ತಿದ್ದೇನೆ ರೀ ನಾನು? ಇದಕ್ಕಿಂತ ಮುಂಚೆಗೆ ಏನು ಹೇಳತ್ತಿದ್ದೆ? ಹಾಂ ಅಲ್ಲ ಅದಿರೋ ಹೋದಲ್ಲಿ ನೀವೆಲ್ಲರೂ ಇಲ್ಲಿ, ನನಗೆ ಗೊತ್ತಾಯ್ತು ನಾ ಏನು ಹೇಳಕತ್ತೀನಿ ಅಂತೇಳಿ. ನೀವೆಲ್ಲರೂ ಇಲ್ಲಿ ಅದಿರ ಅಂತ ಪರೀಕ್ಷೆ ಮಾಡ್ಬೇಕಾಗತ್ತೆ ಅವಾಗವಾಗ. ಯಾಕಂತಂದ್ರೆ ನೀವು ಎಲ್ಲ ಭಾಳ ದಿವ್ಸಕ್ಕೆ ಬಂದಿರ್ತೀರ ಇಲ್ಲಿ. ಆ ಓಣ್ಯಾರು ಈ ಓಣ್ಯಾರು ಅಂದ್ಬಿಟ್ಟು ನೀನು ಬಂದೆ ಅನ್ಕೋದ್ರಾಗ ಮುಗಿದ ಹೋಗಿರ್ತೈತಿ. ನಮ್ದು ಕೇಳೋದ್ರಾಗನ ಅದಕ್ಕೆ ಒಂದು ಸ್ವಲ್ಪ ವಿಚಾರ ಮಾಡಿ. ಯಾವಾಗ ಶರಣರು ಬರ್ತಾರನ್ನುವಂಥದ್ದು ಕಲ್ಯಾಣದೊಳಗೆ ಬರಬೇಕಾದ್ರೆ ಒಂದು ನೇಮ ಇತ್ತು. ಯಾವುದು? ಒಂದು ಕಾಯಕ ಇರಬೇಕು, ಹಣೆ ಮೇಲೆ ಭಸ್ಮ ಇರಬೇಕು, ಕೊರಳಾಗ ಲಿಂಗ ಇರಬೇಕು, ಆಮೇಲೆ ಹೇಳೋದಕ್ಕೊಂದು ಕಾಯಕ ಇರಬೇಕು. ಇಷ್ಟೆಲ್ಲವನ್ನು ತ್ಯಜಿಸಿ ಬಂದಿರತಕ್ಕಂಥ ಇವರನ್ನು ಸ್ವಾಗತ ಮಾಡಬೇಕು. ಯಾವಾಗ ಇವ್ರ ಕೂಟ ಕುಡಿವೆ ಹೆಂಗೋ, ಯಾವಾಗ ಇವ್ರ ಕೂಟಾಗ ಅನುಭವ ಮಂಟಪದೊಳಗೆ, ಅನುಭವ ಮಂಟಪ ಮೀನ್ಸ್ ಚಿಂತಕರ ಚಾವಡಿ. ಅಲ್ಲಿ ಕುತ್ಕೊಂಡು ಚಿಂತನೆಗಳ ಸರಮಾಲೆಯನ್ನು ಎಣಿತಿದ್ರು. ಯಾರು ಕಸ ಹೊಡಿಯುವಂಥವ್ರು ಚಿಂತನೆ ಮಾಡ್ತಿದ್ರು, ಚಪ್ಪಲಿ ಕಾಯಕವನ್ನು ಮಾಡುವಂಥವ್ರು ಚಿಂತನೆ ಮಾಡ್ತಿದ್ರು. ಅಮ್ಮ ಇವತ್ತು ಇಷ್ಟಾಕೊಂಡ ನಮ್ಮ ಪುಸ್ತಕ ಬಂದವ, ಇಷ್ಟಾಕೊಂಡ ನಮಗೆಲ್ಲರಿಗೂ ಟೆಕ್ನಾಲಜಿ ಬಂದದ, ಆದರೂ ಒಂದು ವಚನದ ಲೈನ್ ಬರೋಕ್ಕಾಗತ್ತೇನು ನಮಗೆ? ಆಗತ್ತಾ? ತುರ್ಗಾಯಿ ರಾಮಣ್ಣ ದನ ಕಾಯ್ಕೊಂತ ವಚನ ಬರದ, ಸತ್ಯಕ್ಕ ಅನ್ನುವಂಥ ತಾಯಿ ಕಸ ಹೊಡ್ಕೊಂತ ವಚನ ಬರೀತಾಳ, ಗೊಗ್ಗವೆ ಅನ್ನುವಂಥವ್ರು ಲೋಭನ ಹಾಕ್ಕೊಂತ ವಚನ ಬರೀತಾಳ. ಎಷ್ಟು ಮಂದಿ ಇಷ್ಟೆಲ್ಲ ಶರಣರು ಬರ್ಬೇಕಾದ್ರೆ ಅನುಭವದ ದೃಷ್ಟಿ ಹೆಂಗಿರ್ಬೇಕು? ಯಾವ ಪರಿಸರದೊಳಗೆ ನಮ್ಮನ್ನು ನಾವು ತೊಡಗಿಸ್ಕೊತೀವಿ ಆ ಪರಿಸರದ ಪ್ರಭಾವ ನಮ್ಮೆಲ್ಲರ ಮೇಲೆ ಆಕೈತೆ ಅನ್ನೋದಕ್ಕೆ ಸಾಕ್ಷಿ ಯಾವುದು ಅಂತಂದ್ರೆ ಬಸವಣ್ಣನವರ ಅನುಭವದ ಪರಿಸರದೊಳಗೆ ಬಂದಿರತಕ್ಕಂಥ ತಳಜಾತಿಯಿಂದ ಹಿಡ್ಕೊಂಡು ಮೇಲ್ವರ್ಗದವರು ಎಲ್ಲರನ್ನೂ ಸಹಿತ ವಚನವನ್ನು ಬರೆಯುವಷ್ಟು ಮೆಟ್ಟಿಗೆ ದೊಡ್ಡವರಾದರು ಅಂತಂದ್ರೆ ಎಷ್ಟು ಆನಂದ ಅಂತ ತಿಳ್ಕೊಬೇಕು ನೀವು. ಯಾವಾಗ ಅವ್ರು ಬರ್ತಾರ, ಬಂದು ಊರ ಹೊರಗೆ ಒಂದು ಕುಟೀರವನ್ನು ಹಾಕ್ಕೊತಾರೆ. ಏನು ಮಾಡ್ತಾರಮ್ಮ? ಊರೊಳಗೆ ಒಂದು ಕುಟೀರ ಹಾಕ್ಕೊಂತಾರೆ. ಊರೊಳಗೆ ಒಂದು ಕುಟೀರವನ್ನು ಹಾಕಿಕೊಂಡು ಆ ಕುಟೀರದೊಳಗೆ ದಿವಸ ನಿತ್ಯವೂ ಏನು ಮಾಡುವಂಥ ಕೆಲಸ ಅಂತಂದ್ರೆ, ಮಾಂಡವ್ಯಪುರದ ಅರಸ ಊರು ಹೊರಗೆ ಬಂದು ಒಂದು ಕುಟೀರ ಹಾಕ್ಕೊಂಡು ಏನು ಕೆಲಸ ಮಾಡ್ತಾನಂದ್ರೆ, ಅಲ್ಲಿ ಹೋಗೋದು ಕಟ್ಟಿಗೆಯನ್ನು ಕಟ್ಕೊಂಡು ಬರೋದು. ಯಾವ ಕಟ್ಟಿಗೆ? ಎಲ್ಲ ಕಟ್ಟಿಗೆಯನ್ನು ಕಡಿತಿದ್ದಿಲ್ಲ ಅವರು, ಅದು ಕಾಯಕ. ಅಲ್ಲಿಂದ ಬಿಟ್ಟು ಬಂದು ಒಂದೇನು ಕಾಯಕ ಮಾಡ್ಬೇಕಲ್ಲ ಕಲ್ಯಾಣದಾಗ. ಕಟ್ಟಿಗೆಯನ್ನು ಕಡ್ಕೊಂಡು ಬಂದು ಅವನ ತುಂಡುಗಳನ್ನಾಗಿ ಮಾಡಿ ಮನೆಗೆ ಹೋಗಿ ಮಾರಿ ಬರೋದು. ಅವರೆಷ್ಟು ಒಕ್ಕಾಣಿ ರೊಕ್ಕ ಕೊಡ್ತಾರಲ್ಲ ಆ ರೊಕ್ಕ ತೆಗೆದುಕೊಂಡು ಬಂದು ಅದನ್ನು ತಾವಟ್ಟ ಸ್ವೀಕಾರ ಮಾಡೋಂಗಿಲ್ಲ, ಮತ್ತು 4 ಮಂದಿ ಕರೆಸಿ ಜಂಗಮರಿಗೆ ಪ್ರಸಾದ ಮಾಡಿಸಿ ಆಮೇಲೆ ತಾವು ಊಟ ಮಾಡೋದು. ಇದು ನಿತ್ಯದ ಕೆಲಸ ಆಗಿತ್ತು ಅವ್ರದ್ದು. ಏನು? ಕಟ್ಟಿಗೆಯನ್ನು ಕರ್ಕೊಂಡು ಬರೋದು, ಕದ್ಕೊಂಡು ಬರೋದಲ್ಲ, ಕಡ್ಕೊಂಡು ಬರೋದು. ಇತ್ತಿತ್ತ ಕಾಮನ್ ಕೊಳು ಕದ್ದಂಗೆ ಕಟ್ಟಿಗೆ ಬಂದು ಹುಟ್ಟೈತಿ ಇವತ್ತು ಜೀವನದಾಗ. ಎಲ್ಲವೂ ಒಟ್ಟು ಯಾವ ಟೈಪ್ ಬೇಕು ಹಂಗೆ ಮಾಡ್ಕೊತಾರೆ. ಕಟ್ಟಿಗೆ ಹೊಡೆಯುವಂಥ ಕೆಲಸವನ್ನು ಮಾಡ್ತಿದ್ರು. ಎಂಥ ಕಟ್ಟಿಗೆಗಳನ್ನು ಕಡಿತಿದ್ರು ಅಂತಂದ್ರೆ
ಚಲೋ ಇರ್ತಕ್ಕಂಥ ಮರವನ್ನು ಕಡಿತಿರಲಿಲ್ಲ. ಯಾವುದು ಚಲೋ ಗಾಳಿಯನ್ನು ಕೊಡ್ತದ, ಯಾವುದು ಚಲೋ ಹಣ್ಣನ್ನು ಕೊಡ್ತದ ಅಂಥ ಗಿಡಗಳಿಗೆ ಪೆಟ್ಟನ್ನು ಹಾಕ್ತಿರ್ಲಿಲ್ಲ. ಮತ್ತು ತಪ್ಪು ಸಂದೇಶ ಹೋಗಬಾರ್ದು, ಕಟ್ಟಿಗೆ ಹೊಡೆಯುವಂಥ ಕೆಲಸವನ್ನು ಮಾಡಿ ಅವತ್ತಿನ ಕಾಲಕ್ಕೆ ಶರಣರು ಇಂಥ ಉಪದೇಶ ಮಾಡ್ಯಾರನ್ರಿ ಅನ್ನುವಂಗಲ್ಲ. ಯಾವ ಕಟ್ಟಿಗೆಯನ್ನು ಕಡಿತಿದ್ರು ಅಂತಂದರೆ ಯಾವ ಸಿಡಿಲು ಬಡಿದಿರ್ತಾವ, ಯಾವ ಗಾಳಿ ಬೀಸೋದಕ್ಕೆ ಯೋಗ್ಯ ಇರಲಿಲ್ಲ, ಯಾವ ಹಣ್ಣು ಕೊಡೋದಕ್ಕೆ ಯೋಗ್ಯ ಇರಲಿಲ್ಲ, ಯಾವ ಗಿಡದೊಳಗೆ ಹಸಿರು ಎಲೆಗಳಿರಲಿಲ್ಲ, ಅಂಥ ಗಿಡಕ್ಕೆ ಕಡಿಬೇಕಾದ್ರೂ ಸಹಿತ ಆ ಗಿಡಕ್ಕೆ ಹೋಗಿ ನಮಸ್ಕಾರ ಮಾಡೋರಂತ. ನಮಸ್ಕಾರ ಮಾಡಿ ಕೊಡಲಿ ಮುಂದಿಟ್ಟು, ನಾನು ನನ್ನ ಉದರ ಪೋಷಣೆಗಾಗಿ ಕಟ್ಟಿಗೆ ಕಡಿತಿಲ್ಲಪ್ಪ, ನಾನು ನನ್ನ ಉದರ ಪೋಷಣೆಗಾಗಿ ಕಟ್ಟಿಗೆ ಕಡಿತಾ ಇಲ್ಲ, ಹರನ ಭಕ್ತರ ಜನತೆಗೆ ವರಪ್ರಸಾದವನ್ನು ಕೊಡಿಸುವುದಕ್ಕಾಗಿ, ಅವರ ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ, ಜಂಗಮರ ಗಣಾರಾಧನೆಯನ್ನು ಮಾಡುವುದಕ್ಕಾಗಿ ನಾನು ನಿನ್ನನ್ನು ಕಡಿತೀನಿ. ನಾನು ಕಡಿದು ಅವ್ರ ಮನೆಗೆ ಹೋಗಿ ಮಾರಿ ನೀ ಕೊಟ್ಟ ದ್ರವ್ಯದಿಂದ ದ್ರವ್ಯವನ್ನು ತೆಗೆದುಕೊಂಡು ಬಂದು ಪ್ರಸಾದ ಮಾಡಿ ಅವ್ರು ಉಂಡು ಚಲೋ ಆಯ್ತಂತ ಹೋದರು ಅಂತಂದ್ರೆ ಆ ಪುಣ್ಯ ನನಗೆ ಬರೋದು ಬೇಡ, ನಿನಗದು ಬರಲಿ, ಮತ್ತು ಮುಂದಿನ ಜನ್ಮದಾಗ ನೀ ಚಲೋ ಸಸಿಯಾಗಿ ಹುಟ್ಟು ಅಂತ ಕಟ್ಟಿಗೆ ಕಡಿತಿದ್ರಂತ ನೋಡಿ. ನಾವು ಹಂಗೆ ಯಾರು ಮಾಡ್ತೀವನ್ರಿ? ನಾವು ಹಂಗೆ ಮಾಡಂಗಿಲ್ಲ. ಮನೆ ಕಟ್ಟೋದು ಬಂತಂದ್ರೆ ಆ ಜಗದಾಗ ಏನೋ ಒಂದು ದೊಡ್ಡ ಗಿಡ ಬಂತಂದ್ರೆ ಬಡ ಬಡ ಬೋಯಿ ಒಂದು JCB ತರಿಸೋದಕ್ಕೆ ತೊಗಸೋದು ಅಟ್ಟ. ಗಿಡ ಕಡಿಬೇಡ್ರಿ ಅಂತ ಹೇಳೋಂಗಿಲ್ಲ. ಕಡಿಯೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಕಡಿಯೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ, ಕೇವಲ ಜಾಲಿ ಮುಳ್ಳಟ್ಟ ಕಡಿಬೇಕು. ಕುಡಿಯೋದಕ್ಕೆ ನಮ್ಮದೇನೂ ಅಭ್ಯಂತರ ಇಲ್ಲ, ಕೇವಲ ಹಾಲು ಬೋರ್ಮಿಟ ಇವನಟ್ಟ ಕುಡಿಬೇಕು. ಆಲ್ಕೋಲ್ ಕುಡಿಯುವಂಥದ್ದಾಗಲಿ, ಚಲೋ ಮರಗಳನ್ನು ಕಡಿಯುವಂಥದ್ದಾಗಲಿ, ಅಂಥ ಪ್ರಸಂಗ ಏನಾದರೂ ಕಡಿಯುವಂಥದ್ದು ಬಂದೈತಂದ್ರೆ ಒಂದು ಜಗದಾಗ ಒಂದು ಗಿಡ ಕಡಿದಿರಿ ಅಂತಂದ್ರೆ ಮತ್ತೊಂದು ಜಗದಾಗ 10 ಗಿಡಗಳನ್ನು ಹಚ್ಚಿ ಇನ್ನೊಂದು ಗಿಡವನ್ನು ಕಡಿಯುವಂಥ ಸಿದ್ಧಾಂತ ಆಗಬೇಕೇ ಹೊರತಾಗಿ. ಯಾಕಂತಂದ್ರೆ ಒಂದು ಗಿಡ 9 ಮಂದಿ ಬದುಕಿಸುತ್ತಾ. ನಿಮಗೆಲ್ಲ ಹಿರಿಯರಿಗೆ ಗೊತ್ತಿರಲಿ, ಒಂದು ಗಿಡ ಎಷ್ಟು ಮಂದಿ ಬದುಕಿಸುತ್ತಾ? 9 ಮಂದಿನ. 9 ಮಂದಿಗೆ ಬೇಕಾಗುವಂಥ ಆಕ್ಸಿಜನನ್ನು ಕೊಡುವಂಥ ಶಕ್ತಿ ಈ ಒಂದು ಗಿಡದಾಗಿರ್ತದೆ. ಮತ್ತು ನೀವು ಕಟ್ಕೊಂತ ಹೋದ್ರಿ ಅಂತಂದ್ರೆ ಮುಂದೆ ಆಕ್ಸಿಜನ್ ಕೊಡೋರು ಯಾರು? ಇವತ್ತು ದೆಹಲಿ ಅಂತ ಶಹರದೊಳಗೆ ಮುಂಜಾನೆ ಅಂತ ಹೋದ್ರೆ ಎಷ್ಟೋ ಮಂದಿ ಹೊರಗೆ ಬರೋಂಗಿಲ್ಲ, ಮೂಗಿಗೆ ಆಕ್ಸಿಜನ್ ಹಾಕ್ಕೊಂಡು ಅಡ್ಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಚಲೋ ವಾಯು ಮಾಲಿನ್ಯ ಇಲ್ಲ, ಅಲ್ಲಿ ಸಿಕ್ಕಾಪಟ್ಟಿ ವಾಯು ಮಾಲಿನ್ಯ ಆಗ್ತದೆ, ಚಲೋ ಗಾಳಿಯನ್ನು ಕಂಡೇ ಇಲ್ಲ. ಆದ್ರೆ ಏನು ಪುಣ್ಯನೋ ಏನೋ ಗೊತ್ತಿಲ್ಲ, ಗದಗಿನ ಶಹರದ ಮಂದಿದು ಅದೇ ಗದಗಿನ ತೋಂಟದಾರಿ ಜಗದ್ಗುರು ಮಹಾಸನ್ನಿಧಿ ಅವ್ರದ್ದು ಇರ್ಬೋದು, ಪುಟ್ಟರಾಜ ಗವಾಯಿಗಳಿರ್ಬೋದು, ಪಂಚಾಕ್ಷರಿ ಗವಾಯಿಗಳಿರ್ಬೋದು, ಹಾಲಕೆರೆ ಅಜ್ಜವ್ರು ಇರ್ಬೋದು. ಈ ಗದಗಿನ ಶಹರದ ಪುಣ್ಯ ಅಂತಂದ್ರೆ ಇಡೀ ಏಷ್ಯಾ ಖಂಡದೊಳಗೆ ಶುದ್ಧ ಗಾಳಿಯನ್ನು ಕೊಡುವ ಹಂಗೆ ನಿಮಗೆಲ್ಲ ಮಾಡಿಕೊಟ್ಟಾರಲ್ಲ. ಇದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನು ಬೇಕು ನಮಗೆ? ಹೌದಿಲ್ರಿ? ಅವ ಅಂಥ ಶುದ್ಧ ಗಾಳಿಯನ್ನು ತೊಗೊಂಡು ಬದುಕಾಕತ್ತೀವಿ ನಾವು. ಇನ್ನೂ ಎಷ್ಟೋ ಕಡೆ ಹೋಗ್ರಿ ನೀವು, ಗಾಳಿ ಶುದ್ಧ ಇಲ್ಲ, ಅದನ್ನು ನಮಗೆ ಭಗವಂತ ಪ್ರಿಯಾಗಿ ಕೊಟ್ಟಾನಲ್ಲ. ಹಾಗಾಗಿ ಅಂಥದ್ದನ್ನು ನಾವು ನೆನೆಸ್ಬೇಕು. ಅವರ ಕಟ್ಟಿಗೆ ಕರ್ಕೊಂಡು ಬಂದು ಎಲ್ಲರ ಮನೆಗೆ ಹೋಗಿ ಪ್ರಸಾದ ಮಾಡಿಸಿ ಜಂಗಮರಿಗೆ ತಮಗೆ ಬೇಕಾಗಿದ್ದನ್ನು ಇದನ್ನು ಕೊಟ್ಟಾಗ ಹೇಗೆ ಕಲ್ಯಾಣದೊಳಗೆ ಪುರಾಣದೊಳಗೆ ಬರುವಂಥ ವಿಚಾರದಾಗ ಬಸವಣ್ಣನವರು ಹಸಿವಿ ಶೆಟ್ಟಿಯಾಗಿ ಅಲ್ಲಿ ಹೋಗಿ ಪ್ರಸಾದ ಮಾಡಿಕೊಂಡು ಅವ್ರಿಗೆಲ್ಲ ಉಣಿಸಿ ಎಲ್ಲ ಜಂಗಮರನ್ನ ಈ ಕಡೆ ಸೆಳೆದಿದ್ರಲ್ಲ, ಈ ಕಲ್ಯಾಣದೊಳಗೆ ಮಾಂಡವ್ಯಪುರದ ಅರಸರು ಬಂದು ಅಂಬಲಿ ಮಾಡಿದ್ರೆ ಅಂಬಲಿ ಉಣ್ಣಾಕ ಸಾವಿರಾರು ಜಂಗಮರು ಓಡಿ ಬರ್ತಿದ್ರಂತ. ಸಾವಿರಾರು ಜಂಗಮರು ಓಡಿ ಬಂದು ಎಲ್ಲ ಶರಣರು ಇವ್ರ ಮನ್ಯಾಗನ ಅಂಬಲಿ ಉಣ್ಬೇಕನ್ನುವಂಥ ವಿಚಾರವನ್ನು ಮಾಡಿದಾಗ ಅವಾಗ ಬಸವಣ್ಣನವ್ರಿಗೆ ಸುದ್ದಿ ಗೊತ್ತಾಗ್ತದೆ. ಶರಣರು ಬಂದಾರ, ಮಾಂಡವ್ಯಪುರದ ಅರಸರು ಬಂದಾರ, ಅವರು ಪ್ರಸಾದ ಉಣ್ಣೋದಕ್ಕೆ ಇಷ್ಟಕೊಂಡ ಮಂದಿ ಓಡಿ ಹೊಂಟಾರ ಅಂದ್ರೆ ನಾನು ಅವ್ರ ಮನೆಗೆ ವೇಷ ಬದಲಿ ಮಾಡ್ಕೊಂಡು ಹೋಗಿ ಉಂಡು ಬರಬೇಕಂತ ಉಣ್ಣಾಕಂತ ಬರ್ತಾನೆ. ಉಣ್ಣಾಕಂತ ಬಂದಾಗ ಏನು ಪ್ರಸಂಗ ನಡೀತೈತಿ, ಆ ಉಣ್ಣಾಕಂತ ಬಂದಿರತಕ್ಕಂಥ ಬಸವಣ್ಣಗೆ ಎಂಥ ಬೋಧನೆಯನ್ನು ಮುಳುಗಿ ಮಾರಾಯಣವ್ರು ಮಾಡ್ತಾರೆ, ಅದನ್ನು ನಾಳೆ ದಿವಸ ನಾವು ನಿಮಗೆಲ್ಲ ಕೇಳೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ನಾಳೆ ವಿಶೇಷವಾಗಿ ಅಂದ್ರೆ ಅವ್ರು ಬರ್ತಾರ, ಬಂದು ಹೇಳ್ತಾರ. ಹೇಳಿದ ಮೇಲೆ ಬಸವಣ್ಣನವರು ಅವ್ರ ಪರಿಸ್ಥಿತಿಯನ್ನು ಕಂಡು ಏನು ಮಾಡಕ್ಕೆ ಹೋಗ್ತಾರ, ಆಮೇಲೆ ಅವ್ರು ಅದಕ್ಕೇನು ಕೇಳ್ತಾರ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ರೋಮಾಂಚನಕಾರಿ ವಿಷಯವನ್ನು ನಾಳೆ ದಿವಸ ನಾವು ನೀವೆಲ್ಲ ಕೇಳೋಣ ಅನ್ನುವಂಥ ಮಾತನ್ನು ಹೇಳಿ, ಇವತ್ತು ಭಾಳ ಊರಿಂದ ಬಂದಾರ, ಎಷ್ಟೋ ಮಂದಿ ಹರತಿಯಿಂದ ಬಂದಾರ, ಕಣ್ವಿಯಿಂದ ಬಂದಾರ. ಏನು ಅವ್ರು ನಾವೆಲ್ಲೆಲ್ಲಿ ಹೋಗಿ ಬಂದೀವಲ್ಲ ಎಲ್ಲ ನೋಡ್ರಿ, ಇಲ್ಲಿಂದ ಇಲ್ಲಿ ಹಿಂಗೆ ಹೊಂಟೈತದು ಲೈನ್. ಯಾವ ಊರವ್ರು ಬಂದಾರಲ್ಲಿ ಅಲ್ಲಿ ನೋಡ್ಬರ್ತವ್ರು, ನಾನು ನೋಡ್ರಿ ನೀವು ಏನು ಮಾಡಿ ನಾವು ಅವ್ರು ಹೇಳ್ತಿರ್ತೀವಿ, ನೀವು ಕುತ್ಕೊಂಡು ಹಿಂಗೆ ಕಾಣ್ತೈತೆ ಅದು ಅವ್ರು ಅಷ್ಟಕೊಂಡ ಮಂದಿ ಕುಂತಾರಲ್ಲಿ. ನೀವು ಈ ಕಡೆನೇ ನೋಡೋದು, ಆ ಕಡೆ ಈ ಕಡೆ ನೋಡೋಂಗಿಲ್ಲ. ಒಂದು ತಿಂಗಳು ಈ ಕಡೆನೇ ನೋಡೋದು. ನೀವು ಈ ಕಡೆ ನೋಡಿದ್ರೆ ನಿಮ್ಮನ್ನೆಲ್ಲ ಟಿವಿಯಾಗ ನೋಡ್ತಾರಲ್ಲಿ, ಅವ ಪುಣ್ಯಾತ್ ನಿಮ್ದು ಹಿಡ್ದು ನೋಡು ಎಲ್ಲರನ್ನು. ಯಾಕೆ ಇದ ಒಂದು ವೈಶಿಷ್ಟ್ಯ, ಇದು ಇಂಥ ಆನಂದ ಇನ್ಯಾವ ಬರೋಕ್ಕೆ ಸಾಧ್ಯ ಐತ್ರಿ ಅವರ. ಇದು ನಿಮಗೆ ಇಷ್ಟು ಇದಾಕೈತಿ. ಒಂದು ತಿಂಗಳಾದ ಮೇಲೆ ಈ ಜಗದ ಕಡೆ ಒಂದು 20 ದಿವಸ ನಿಮ್ಮ ಮನಸ್ಸು 6 ಆದ್ರೆ ಹೊಕ್ಕಿದ್ವಿ, 7 ಆದ್ರೆ ಹೊಕ್ಕಿದ್ವಿ, 8 ಆದ್ರೆ ಹೊಕ್ಕಿದ್ವಿ, ಥರದ ಪ್ರಸಾದ, ಚಲೋ ಮಾತ, ಇಷ್ಟೆಲ್ಲ ಆನಂದ ಏನಿದೆ? ಇದಕ್ಕಿಂತ ಆನಂದ ಇನ್ಯಾವುದಿಲ್ಲ. ಎಷ್ಟು ಟಿ ವಿ ಮುಂದೆ ಕುಂತ್ಕೊಂಡು ಬೇಕಾದ್ರೆ ನಾಳಿಂದ ಇಲ್ಲೊಂದು ಧಾರಾವಾಹಿ ಹಚ್ತೀನಿ ಬೇಕಾದ್ರೆ ಕುಂತ್ಕೊಂಡು ನೋಡೋಣ, ಆಗೋದಿಲ್ಲ ಹೋದಿಲ್ಲ. ಅದರಾಗಿರುವಂಥ ಮಹತ್ವನ ಬೇರೆ, ಇದರಾಗಿರುವಂಥ ಮಹತ್ವ ಬೇರೆ. ಅದು ಮನೆ 3 ಮಾಡೋದು. ಅದು ಯಾವುದು? ಅದು ದೂರದರ್ಶನ ಅನ್ನಿಸ್ಕೊಂಡೈತಿ. ಅದೇನು ದೂರದರ್ಶನ ಅಂತಂದ್ರೆ ಅದು 3 ಮಾಡೋದು. ಅದು
ಆದರೆ ಇದು ಧರ್ಮ ದರ್ಶನ, ಬಸವಣ್ಣನ ದರ್ಶನ. ಇದು 1000 ಮನಸ್ಸುಗಳನ್ನು ಒಂದ ಕಡೆ ಕೂಡಿರುವಂಥ ತಾಕತ್ತ ಈ ದರ್ಶನಕ್ಕೆ ಐತೆ ಅನ್ನುವಂಥ ಕಾರಣಕ್ಕೆ ಮನೆಯನ್ನು ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ, ಮನೆಯನ್ನು ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ. ಇಂಥ ಭವ್ಯವಾಗಿರ್ತಕ್ಕಂಥ ಬಸವ ಪುರಾಣವನ್ನು ನಡೆಸಲು ಬೇಕು ನಿಮ್ಮೆಲ್ಲರ ಮನಸ್ಸುಗಳು ಒಟ್ಟಿಗಿದ್ರೆ ಅಷ್ಟೇ ಈ ಕಾರ್ಯಕ್ರಮ ಹಿಂಗೆ ನಡೆಯೋಕ್ಕೆ ಸಾಧ್ಯ ಐತಿ, ಇಲ್ಲ ತಂದ್ರೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ, ಅಂಥ ಬಸವಣ್ಣನವರು ನಾಳೆ ದಿವಸ ಯಾವ ವಿಚಾರವನ್ನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋದು ಕುತೂಹಲ ಇದು. ಹೌದಪ್ಪ, ಅವ್ರು ಅಲ್ಲಿಂದ ಬಂದು ಬಸವಣ್ಣನವ್ರಿಗೆ ಏನು ಬುದ್ಧಿವಾದ ಹೇಳಿದರು, ಅಂಥ ಪ್ರಸಂಗ ಏನು ನಡೀತು, ಇದನ್ನು ನಾಳೆ ದಿವಸ ಬಂದರೆ ಗೊತ್ತಾಕೈತೆ ಅನ್ನುವಂಥದ್ದನ್ನು ಹೇಳಿ ನಾಳೆ ದಿವಸ ಪ್ರಸಾದ ಸೇವೆಯನ್ನು